Jai Hind everyone. This is Sainath from Gnanamurthy YouTube channel. ನೋಡಿ ಸ್ಪರ್ಧಾ ಮಿತ್ರರೇ, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಯೂನಿಟ್ ಡಿಜಿಟ್. ಯೂನಿಟ್ ಡಿಜಿಟನ್ನು ಹೇಗೆ ಯಾವೊಂದು ಕ್ವಶನ್ಗಳಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಾವು ಕಂಪ್ಲೀಟ್ ಡಿಸ್ಕಸ್ ಮಾಡೋಣ. ಈ ಯೂನಿಟ್ ಡಿಜಿಟ್ ಘಟಕ ಸಂಖ್ಯೆ ಹಾಗೂ ಕೊನೆ ಸಂಖ್ಯೆ ಹಾಗೂ ಬಿಡಿ ಸಂಖ್ಯೆ ಏನಿರುತ್ತೆ ಅದನ್ನು ಯಾವ ಒಂದು ಕ್ಯಾಲ್ಕುಲೇಷನ್ ಹೇಗೆ ಯೂಸ್ ಮಾಡೋದು, ಅದರ ಅಪ್ಲಿಕೇಶನ್ಸ್ ಏನು, ಎಲ್ಲೆಲ್ಲಿ ಯೂಸ್ ಮಾಡೋದು ಕಂಪ್ಲೀಟಾಗಿ ನೋಡೋಣ. ನಾವು ದೊಡ್ಡ ದೊಡ್ಡ ಪ್ರಾಬ್ಲಮ್ಸಿಗೆ ಫಾರ್ ಎಕ್ಸಾಂಪಲ್ 20ರಲ್ಲಿ ನಿಮಗೆ 1 or 2 ಕ್ವಶನ್ಸ್ ಸಹ ಇದರಿಂದ ಹೆಲ್ಪ್ಫುಲ್ ಆದ್ರೂ ಸಹ ನಿಮಗೆ ತುಂಬ ಟೈಮ್ ಉಳಿಯುತ್ತೆ. ಕ್ಲಿಯರ್? ಇವತ್ತಿನ ಒಂದು ಸೆಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ತಗೊಂಡು ಯೂನಿಟ್ ಡಿಜಿಟ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈ ಯೂನಿಟ್ ಡಿಜಿಟನ್ನು UPSC CSET ಕೇಳಿದ್ದಾರೆ, ಓಕೆನಾ, ಬ್ಯಾಂಕಿಂಗಲ್ಲಿ ಕೇಳಿದ್ದಾರೆ, SSCಯಲ್ಲಿ ಕೇಳಿದ್ದಾರೆ, ತುಂಬ ಮೈನ್ಸಲ್ಲಿ 2017-18ರಲ್ಲಿ ಒಳ್ಳೊಳ್ಳೆ ಕ್ವಶನ್ಸನ್ನು ಕೇಳಿದ್ದಾರೆ. ಕ್ಲಿಯರ್? ಹಾಗಾದರೆ ಯೂನಿಟ್ ಡಿಜಿಟ್ ಅಂದರೆ ಏನು ಸರ್? ಕರೆಕ್ಟಾ? ನೋಡಿ, ಯೂನಿಟ್ ಡಿಜಿಟ್ ಅಂದರೆ ಕೊನೆಯ ಸಂಖ್ಯೆ. ಫಾರ್ ಎಕ್ಸಾಂಪಲ್ 272, ಕರೆಕ್ಟಾ? 272 ಇದು ಯೂನಿಟ್ ಪ್ಲಸ್ ಇದು 10th ಪ್ಲಸ್ ಇದು 1000 ಪ್ಲಸ್. ಈ 2 ಅನ್ನೋದೇನು? ಯೂನಿಟ್ ಪ್ಲಸ್. ಇದನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಕರೆಕ್ಟಾ? ನೋಡಿ, ಫಾರ್ ಎಕ್ಸಾಂಪಲ್ 384 ಇಂಟು 671 ಇಂಟು 263. ಸರ್, ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 384 ಇಂಟು 671 ಇಂಟು 263 ಅಂದರೆ ಓನ್ಲಿ ಯೂನಿಟ್ ಡಿಜಿಟ್ನ ಮಾತ್ರ ಮಲ್ಟಿಪ್ಲೈ ಮಾಡಿ. ಕರೆಕ್ಟಾ? 10 ಪ್ಲೇಸು 100 ಪ್ಲೇಸು ನಮಗೆ ಬೇಕಾಗಿಲ್ಲ. ಓನ್ಲಿ ಅವ್ರು ಕೇಳಿರೋದೇನು? ಯೂನಿಟ್ ಪ್ಲೇಸ್. ಯೂನಿಟ್ ಪ್ಲೇಸ್ ಅಂದರೆ ಬಿಡಿ ಸ್ಥಾನ. 3 ಇಂಟು 1 3, 3 4 12. ಹಾಗಾದರೆ ಎಷ್ಟು? 2 ಈಸ್ ದ ಯೂನಿಟ್ ಡಿಜಿಟ್. ಕ್ಲಿಯರ್? ಅದೇ ಥರ ಮೊದಲು ನಿಮಗೆ ಕಾನ್ಸೆಪ್ಟು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ. ಯೂನಿಟ್ ಡಿಜಿಟ್ ಅಂದರೆ ಏನು, ಹೇಗೆ ಬರುತ್ತೆ ಅನ್ನೋದನ್ನು. ಫಾರ್ ಎಕ್ಸಾಂಪಲ್ ಯೂನಿಟ್ ಡಿಜಿಟ್ ಅಂದರೆ 372. ಕರೆಕ್ಟಾ? 372 ಆರ್ 18. ಕ್ಲಿಯರ್? 18 ಇದೆ. ಯೂನಿಟ್ ಡಿಜಿಟ್ ಅಂದರೆ ಫಾರ್ ಎಕ್ಸಾಂಪಲ್ 10 ಡಿವೈಡ್ ಮಾಡ್ತೀವಿ ಅಂದ್ಕೊಳ್ಳಿ. ಕರೆಕ್ಟಾ? 10 ಡಿವೈಡ್ ಮಾಡ್ತೀವಿ ಅಂದ್ಕೊಳ್ಳಿ. ರಿಮೈಂಡರ್ ಏನು ಬರುತ್ತೆ? ಈ 8 ಇದಲ್ವಾ, ಈ 8 ಎಲ್ಲಿ ಬರುತ್ತೆ? ಯೂನಿಟ್ ಪ್ಲೇಸಲ್ಲಿ ಬರುತ್ತೆ. ಕರೆಕ್ಟಾ? ಈ 1 ಅನ್ನೋದೇನು? 10th ಪ್ಲೇಸಲ್ಲಿ ಆಲ್ರೆಡಿ ಇದೆ. ಕ್ಲಿಯರ್? ಎಗೈನ್ 100 ಪ್ಲೇಸ್ ಅಂದರೆ 100 ಡಿವೈಡ್ ಮಾಡ್ತೀವಿ. 10th ಪ್ಲೇಸ್ ಅಂದರೆ 10 ಡಿವೈಡ್ ಮಾಡ್ತೀವಿ. ಈಗ ಯೂನಿಟನ್ನು ಸಹ 10 ಡಿವೈಡ್ ಮಾಡ್ತೀವಿ. ಬಟ್ ರಿಮೈಂಡರ್ನ ಬರ್ಕೊಳ್ತೀವಿ. ಈ ಥರ ಬರುತ್ತೆ. ಕ್ಲಿಯರ್? ನೋಡಿ, ಒಳ್ಳೊಳ್ಳೆ ಕ್ವಶನ್ಸ್ ಇದ್ದಾವೆ. ಇವತ್ತು ಕಂಪ್ಲೀಟ್ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಅದಕ್ಕಿಂತ ಮುಂಚೆ ಕೇವಲ ಒಂದು 5 ನಿಮಿಷ ನಿಮಗೆ ಒಳ್ಳೆ ಕಾನ್ಸೆಪ್ಟನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಕ್ಲಿಯರ್? ಯೂನಿಟ್ ಡಿಜಿಟ್ ಅಂದರೆ ಅರ್ಥ ಆಯ್ತಲ್ಲ. ಫಾರ್ ಎಕ್ಸಾಂಪಲ್ 763 ಇಂಟು 861ಗೆ ಸರ್ ವಾಟ್ ಈಸ್ ದ ಯೂನಿಟ್ ಡಿಜಿಟ್? ಕರೆಕ್ಟಾ? ಎಷ್ಟು ಸರ್? 3. ಸಿಂಪಲ್ ಅಲ್ವಾ? ಎಷ್ಟು? 3. ಯೂನಿಟ್ ಡಿಜಿಟ್ ಅಂತ ಕೇಳಲ್ಲ. 10th ಪ್ಲೇಸ್ ಕೇಳ್ಬೋದು, 100 ಪ್ಲೇಸ್ ಕೇಳ್ಬೋದು, 1000 ಪ್ಲೇಸ ಕೇಳ್ಬೋದು. ಕರೆಕ್ಟಾ? ನೋಡಿ, ಅದೇ ಥರ 763ಗೆ ಇಂಟು 861 ಇದಕ್ಕೆ 10th ಪ್ಲೇಸ್ ಅಂದರೆ ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ನೋಡಿ, ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಿ 3 ಬರುತ್ತೆ. ಕರೆಕ್ಟಾ? ಎಗೈನ್ ಒಳಗಡೆ ಸರಿ 76 ಇಂಟು 61 ಅಂದ್ಕೊಳ್ಳಿ. ಕರೆಕ್ಟಾ? ಇದರಿಂದ ಇದು ಮಲ್ಟಿಪ್ಲೈ ಮಾಡಿ 6, ಒಳಗಡೆಗೆ ಆಚೆಯಿಂದ ಆಚೆಗೆ. ಕ್ಲಿಯರ್? ಇದನ್ನು ಮಾಡಿದ್ರೆ ನಮಗೇನು ಬರುತ್ತೆ? 10 ಪ್ಲೇಸ್ ಸಹ ಬರುತ್ತೆ. ಅದೇ ಥರ 100 ಪ್ಲೇಸ್ ಸಹ ಬರುತ್ತೆ, 1000 ಪ್ಲೇಸ್ ಸಹ ಬರುತ್ತೆ. ಈ ಒಂದು ಸೆಷನ್ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಕ್ಲಿಯರ್ ಸರ್? ಕ್ಲಿಯರ್? ಮೊದಲನೇ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಟ್ ಬಿ ದ ಯೂನಿಟ್ ಡಿಜಿಟ್ಸ್ ಆಫ್ ಎ ಪರ್ಫೆಕ್ಟ್ ಸ್ಕ್ವೇರ್? ಅಲ್ವಾ? ಈ ಕೆಳಗಿನಗಳಲ್ಲಿ ಯಾವುದು ಪರಿಪೂರ್ಣ ಚೌಕದ ಘಟಕದ ಅಂಕೆಯಾಗಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಹಾಗಾದರೆ ಪರ್ಫೆಕ್ಟ್ ಸ್ಕ್ವೇರ್ ಯಾವ್ಯಾವು ಸರ್? 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 64, 81, 100. ಕರೆಕ್ಟಾ? ಇಲ್ಲಿ ನೋಡಿ, ಆಪ್ಷನ್ ನೋಡಿ, 4 ಎಲ್ಲಿದೆ ಸರ್? 2 ಸ್ಕ್ವೇರಲ್ಲಿ 4 ಇದೆ, 8 ಸ್ಕ್ವೇರಲ್ಲಿ 64 ಇದೆ. ಕರೆಕ್ಟಾ? ಸೊ ಇದೇನು ಯೂನಿಟ್ ಡಿಜಿಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೇಗೇನು 8 ನೋಡಿ, 8 ಎಲ್ಲಾದರೂ ಇದೆಯಾ ಸರ್? 8 ಎಲ್ಲೂ ಸಹ ಇಲ್ಲ. ಹಾಗಾದರೆ ಇದೇನು ಪರ್ಫೆಕ್ಟ್ ಸ್ಕ್ವೇರ್ ಆಗೋದಕ್ಕೆ ಸಾಧ್ಯವಿಲ್ಲ. ಕ್ಲಿಯರ್ ಸರ್? ಕ್ಲಿಯರ್? ಹಾಗಾದರೆ ಆನ್ಸರ್ ಏನು? ಯಾವುದು ಯೂನಿಟ್ ಡಿಜಿಟ್ಸ್ ಆಗೋಕ್ಕೆ ಸಾಧ್ಯವಿಲ್ಲ? 8. ಕ್ಲಿಯರ್? ನೋಡಿ, ಅದೇ ಥರ ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ ದ ಸಮ್ ಆಫ್ ದ ಫಸ್ಟ್ 111 ಹೋಲ್ ನಂಬರ್ಸ್ ಅಂತ ಕೇಳಿದ್ರು. ಮೊದಲ
111 ಪೂರ್ಣ ಸಂಖ್ಯೆಗಳ ಮೊತ್ತದ ಘಟಕ ಅಂಕಿ ಎಷ್ಟು ಅಂತ ಕೇಳಿದ್ದಾರೆ. ಮೊದಲ 111 ಯಾವ್ಯಾವು? 0 to 111 ಕರೆಕ್ಟಾ. 0 ತೆಗೆದ್ರೆ ನೆಕ್ಸ್ಟ್ ಉಳಿದಿದೆ 110 ಕರೆಕ್ಟಾ. ನಾವು ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು? n of n+1/2 ಕರೆಕ್ಟ್. n of n+1/2 ಇದನ್ನೇ ನಾವು ಏನಂತ ಕರಿತೀವಿ? ಡೈರೆಕ್ಟ್. ಅಲ್ಲಿ ಏನು ಕೊಟ್ಟಿಲ್ಲ ಅದನ್ನು ಬರ್ರಿ, ನೆಕ್ಸ್ಟ್ ನಂಬರ್ ಬರೀರಿ, /2 ಮಾಡಿ, ಅದೇ ಆನ್ಸರ್ ಬರುತ್ತೆ. ಕ್ಲಿಯರ್. 2 1s 2 ಎಷ್ಟಲಿ ಸರ್? 50. 5s 5 1 ಎಷ್ಟು ಸರ್? 5. ಹಾಗಾದರೆ ಎಷ್ಟು ಬಂತು ಸರ್ ಕೊನೆ ಸಂಖ್ಯೆ? 5. ಹಾಗಾದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್. ಮತ್ತೆ ಹೇಳ್ತೀವಿ ನೋಡಿ, 110 × 111. 110 ಹೆಂಗೆ? 0 ಸಹ ಇಲ್ಲಿ ಮಾಡಿದ್ದಾರೆ. ಕ್ಲಿಯರ್. /2 ಮಾಡಿದ್ರೆ 2 1s 2 50 5s 5 1s 5 ಯೂನಿಟ್ ಡಿಜಿಟ್ ಎಷ್ಟು? 5. ಸಿಂಪಲ್ಲಾಗಿ ಮಾಡ್ಬೋದು. ಅದೇ ಥರ ದ ಯೂನಿಟ್ ಡಿಜಿಟ್ ಇನ್ ಯೂನಿಟ್ಸ್ ಪ್ಲೇಸ್ ಆಫ್ ದ ಪ್ರಾಡಕ್ಟ್ 81 × 82 × 83 × 84 × 89 ಸರಿ ಇಲ್ಲಿವರೆಗೂ ಬಂದಿದೆ. 81 × 89. ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. 0 ಹೆಂಗೆ ಬರುತ್ತೆ ಸರ್ ಅಲ್ವಾ? 0 ಹೆಂಗೆ ಬರುತ್ತೆ ಅನ್ನೋದನ್ನು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. 0 ಹೆಂಗೆ ಬರುತ್ತೆ ಸರ್? 2 × 5 ಆರ್ 10 × 1 ಕರೆಕ್ಟ್. ಈ 10ನ ಮತ್ತೆ ಏನಂತ ಬರ್ಬೋದು? 5 × 2 ಅಂದರೆ 5 × 2 ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಸರ್? ಒಂದು 0 ಕ್ರಿಯೇಟ್ ಆಗುತ್ತೆ. ಕರೆಕ್ಟಾ ಸರ್? ಒಂದು 0 ಕ್ರಿಯೇಟ್ ಆಗುತ್ತೆ. ಸೇಮ್ ಅದೇ ಥರ 5 × ಈವನ್ ನಂಬರ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಸರ್? ಲಾಸ್ಟಲ್ಲಿ 0 ಬರುತ್ತೆ. ಕ್ಲಿಯರ್. 5 × ಈವನ್ ನಂಬರ್. 5 × ಆಡ್ ನಂಬರ್ ಮಾಡಿದ್ರೆ ಏನು ಬರುತ್ತೆ ಸರ್? 5 ಬರುತ್ತೆ. ಎಷ್ಟು ಬರುತ್ತೆ ಸರ್? 5 ಬರುತ್ತೆ. ಫಾರ್ ಎಕ್ಸಾಂಪಲ್ ಈವನ್ ನಂಬರ್ 2 4 6 8 ಮಾಡಿ ನಮಗೇನು ಬರುತ್ತೆ? ಲಾಸ್ಟಲ್ಲಿ 0 ಬರುತ್ತೆ. 5 × ಆಡ್ ನಂಬರ್ ಮಾಡಿ 1 3 ಈ ಥರ ಮಾಡಿ ನಮಗೇನು ಬರುತ್ತೆ? 5 ಬರುತ್ತೆ. ಕ್ಲಿಯರ್. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 81 × 82 × 83 × 84 × 85 × ಅಪ್ ಟು ಎಲ್ಲರಿಗೂ 89 ಕೊಟ್ಟಿದ್ದಾರೆ. ಕರೆಕ್ಟಾ. ಇಲ್ಲಿ ಏನಿದೆ? 85 ಇದೆ. ಯೂನಿಟ್ ಡಿಜಿಟಲ್ ಏನಿದೆ? 5 ಇದೆ. ಇಲ್ಲೇನಿದೆ? ಒಂದು ಈವನ್ ನಂಬರ್ ಇದೆ. ಇಲ್ಲಿ ಏನಿದೆ? ಒಂದು ಈವನ್ ನಂಬರ್ ಇದೆ. 5 × ಈವನ್ ನಂಬರ್ ನಮ್ಗೆ ಏನು ಬರುತ್ತೆ? 0. ಹಾಗಾದರೆ 0 × ಎನಿಥಿಂಗ್ ಏನು ಬರುತ್ತೆ? 0ನೇ ಬರುತ್ತೆ. ಹಾಗಾದರೆ ಯೂನಿಟ್ ಡಿಜಿಟ್ ಏನು ಬರುತ್ತೆ? 0ನೇ ಬರುತ್ತೆ. ಕ್ಲಿಯರ್. ಎಲ್ಲರಿಗೂ ಅರ್ಥ ಆಯ್ತಾ ಸರ್? ಅರ್ಥ ಆಯಿತು. ನೋಡಿ ಮತ್ತೆ ಹೇಳ್ತೀನಿ. 5 × ಈವನ್ ನಂಬರ್ ಬಂದಿದೆ ಅಂದ್ಕೊಳ್ಳಿ, ಇಂಟು ಆಡು ಏನಾದರೂ ಬರಲಿ ತೊಂದರೆ ಇಲ್ಲ, ಆನ್ಸರ್ ಏನು ಬರುತ್ತೆ ನಮ್ಗೆ? ಆಲ್ವೇಸ್ 0. ಕ್ಲಿಯರ್. ಅದೇ ಥರ 5 × ಆಡ್ ನಂಬರ್ಸ್ ಬಂದಿದೆ ಅಂದ್ಕೊಳ್ಳಿ, ಯಾವುದೇ ಒಂದು ಈವನ್ ನಂಬರ್ ಇಲ್ಲ ಅಂದ್ಕೊಳ್ಳಿ, ಅವಾಗ ಏನು ಬರುತ್ತೆ? 5. ಕ್ಲಿಯರ್. ಇದನ್ನು ನೆನ್ಪಿಟ್ಕೋಬೇಕು. ಕ್ಲಿಯರಾ? RRBಯಲ್ಲಿ ಡೈರೆಕ್ಟ್ ನಮಗೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. SSCಯಲ್ಲಿ 2017-18 ಒಳ್ಳೊಳ್ಳೆ ಕ್ವಶನ್ಸ್ ಕೇಳಿದರೆ ಅದನ್ನು ನಾವು ಪವರನ್ನು ಹೇಗೆ ಮಾಡೋದನ್ನು ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ. ಅದೇ ಥರ ನೋಡಿ 167 × 2183 × 497 × 839 × 235 × 111 × 1039 × 251 × 563 ಕರೆಕ್ಟಾ. ಈಗ ನಾವೇನು ಮಾಡೋಣ? ಇಷ್ಟೊತ್ತು ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಸರ್. 5 × ಆ ನಂಬರ್ ದಟ್ ಈಸ್ = 5, 5 × 1 ನಂಬರ್ ದಟ್ ಈಸ್ = 0. ಇಷ್ಟು ಗೊತ್ತಾಗಿದೆ ಸರ್ ನಮಗೆ. ಈ ದೊಡ್ಡ ಸಂಖ್ಯೆಗಳನ್ನ ಹೇಗೆ ಸರ್ ಮಾಡೋದು? ಸಿಂಪಲ್. ಸ್ವಲ್ಪ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಇಲ್ಲೇನಿದೆ? 5 ಇದೆ. ಕರೆಕ್ಟಾ. ಇಲ್ಲೇನಿದೆ? 5 ಇದೆ. ಕ್ವಶನಲ್ಲಿ ನೋಡಿ, ಇದು ಆಡ್ ನಂಬರ್ ಇದೆ. ಆಡ್ ನಂಬರ್ ಇದೆ. ಕರೆಕ್ಟಾ. ಎಲ್ಲನೂ ಆಡ್ ನಂಬರ್ ಇದೆ. 5 × ಆಡ್ ನಂಬರ್ ಏನಾಗುತ್ತೆ ಸರ್? ಏನಾಗುತ್ತೆ ಸರ್? ಸರಿ, 5 × ಆಡ್ ನಂಬರ್ 5 ಆಗುತ್ತೆ. ಕ್ಲಿಯರ್. 5 × ಆಡ್ ನಂಬರ್ ಏನಾಗುತ್ತೆ ಸರ್? 5 ಆಗುತ್ತೆ. ಫಾರ್ ಎಕ್ಸಾಂಪಲ್ 3 ತಗೊಳ್ಳಿ. 5 × 3 15. ಯೂನಿಟ್ ಡಿಜಿಟ್ 5. ಕ್ಲಿಯರ್. ಆಪ್ಷನ್ ಬಿ. ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಮಾಡೋದು ಸಹ ಅದೇ ಬರುತ್ತೆ. 3 1s 3, 9s 27, 7 35, 5 5 5 5 ಈ ಥರ ಮಾಡ್ಕೊಂಡೋದ್ರೂ ಸಹ ಅದೇ ಆನ್ಸರ್ ಬರುತ್ತೆ. ಬಟ್ ಸಿಂಪಲ್ಲಾಗಿ ನಾವು ಕಾಮನ್ ಸೆನ್ಸ್ನ ಯೂಸ್ ಮಾಡಿಕೊಂಡು ಇಲ್ಲೊಂದು 5 ಇದೆ, ಇನ್ನು ಉಳಿದಿರೋ ಸಂಖ್ಯೆಗಳು ಎಲ್ಲನೂ ಸಹ ಆಡ್ ನಂಬರ್ ಇದೆ. 5 × ಆಡ್ ನಂಬರ್ ದಟ್ ಈಸ್ = 5. ವಾಟ್ ಈಸ್ ದ ಡಿಜಿಟ್ ಇನ್ ದ ಯೂನಿಟ್ ಪ್ಲೇಸ್ ಆಫ್ ಸರ್? ಇದು 2 to the power of 51. 2 to the power of 51 ಸರ್. ಇಷ್ಟೊತ್ತು ಯೂನಿಟ್ ಡಿಜಿಟ್ ಡೈರೆಕ್ಟಾಗಿ ಕ್ವಶನ್ಸ್ ಬಂತು, ನಾವು ಡೈರೆಕ್ಟಾಗಿ ಮಾಡಿಬಿಟ್ಟು. ಬಟ್ ಈಗ ಹೇಗೆ ಸರ್? ಈಗ ನಾವು ಹೇಗೆ ಮಾಡಬೇಕು? ಟು ದಿ ಪವರ್ ಆಫ್ ಬಂದಿದೆ. ಕರೆಕ್ಟಾ. ಟು ದಿ ಪವರ್ ಆಫ್ ಬಂದಿದೆ ಅಂದರೆ ನಿಮಗೆ ಒಂದು 2 ಮಿನಿಟ್ಸು ಈ ಥಿಯರಿ ಕೇಳಿದ್ರೆ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಬಂದರೂ ಸಹ ಈಸಿಯಾಗಿ ಮಾಡ್ತೀರಾ. ಕ್ಲಿಯರ್.
x to the power of 4, x to the power of 5, x to the power of 6, x to the power of 7 and x to the power of 8. Clear? 1, 2, 3, 4, 5, 6, 7, 8, 9. Clear? Sir? Clear? ಏನು ಸರ್ 1, 2, 3 ಬರ್ಕೊಂಡು ಹೋಗಿದ್ದೀರಾ ಕರೆಕ್ಟಾ? ಯೂನಿಟ್ ಡಿಜಿಟ್ ಪವರ್ ಬಂದಾಗ ನಿಮಗೆ ಸಿಂಪಲಾಗಿ ಈಗ ಅರ್ಥ ಆಗುತ್ತೆ ನೋಡಿ. 1-2 ಮಿನಿಟ್ಸ್ ಸಿಂಪಲಾಗಿ ನೀವು ಈ ಬೋರ್ಡ್ನ ನೋಡ್ತಾ ಇದ್ದರೆ ಬ್ಲೈಂಡ್ಲಿ ಫಾಲೋ ಆದ್ರೂ ಸಹ ಯಾವುದೋ ಒಂದು ಯೂನಿಟ್ ಡಿಜಿಟ್ನ ಕ್ವಶನ್ ಬಂದರೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಕರೆಕ್ಟಾ? ಎಕ್ಸ್ ಅಂದರೆ ಇಲ್ಲಿ 1 ವ್ಯಾಲ್ಯೂ ಎಕ್ಸ್ ಪುಟ್ ಮಾಡಿ ಏನು ಬಂತು 1 ಸ್ಕ್ವೇರ್ 1 ಕ್ಯೂಬ್ 1 ಟು ದಿ ಪವರ್ ಆಫ್ 4 1 ಟು ದಿ ಪವರ್ ಆಫ್ 5 ಏನೇ ಮಾಡಿದ್ರು ಸಹ 1 ಟು ದಿ ಪವರ್ ಆಫ್ ಎನಿಥಿಂಗ್ ಏನು 1 ಕರೆಕ್ಟಾ? ನೋಡಿ -1 ಟು ದಿ ಪವರ್ ಆಫ್ ಈವನ್ ನಂಬರ್ ಇದ್ದರೆ ಕರೆಕ್ಟಾ? -1 ಟು ದಿ ಪವರ್ ಆಫ್ ಈವನ್ ನಂಬರ್ ಇದ್ದರೆ ಆನ್ಸರ್ 1 ಕರೆಕ್ಟಾ? ಫಾರ್ ಎಕ್ಸಾಂಪಲ್ -1 ಟು ದಿ ಪವರ್ ಆಫ್ ಈವನ್ ನಂಬರ್ ಎಷ್ಟು 4 ಕರೆಕ್ಟಾ? -1 ಇಂಟು -1 ಇಂಟು -1 ಇಂಟು -1 ದಟ್ ಈಸ್ ಈಕ್ವಲ್ ಟು 1 ಅವಾಗ ಏನಾಗುತ್ತೆ 1 ಆಗುತ್ತೆ. -1 ಟು ದಿ ಪವರ್ ಆಫ್ ಆಡ್ ನಂಬರ್ ಇದೆ ಅಂದ್ಕೊಳ್ಳಿ ಆಗೇನಾಗುತ್ತೆ -1 ಆಗುತ್ತೆ. ಕ್ಲಿಯರ್? ಆಡ್ ಅಂದರೆ 3, 5, 7 ಈ ಥರ ಓಕೆನಾ? ನೆಕ್ಸ್ಟ್ 2 ಎಕ್ಸ್ ವ್ಯಾಲ್ಯೂ 2 ಆದರೆ ಎಷ್ಟು ಟು ದಿ ಪವರ್ ಆಫ್ 1 ಏನು ಬರುತ್ತೆ ಸರ್ 2ನೇ ಬರುತ್ತೆ. ಎಕ್ಸ್ ಸ್ಕ್ವೇರ್ 2 ಸ್ಕ್ವೇರ್ ಎಷ್ಟು ಸರ್ 4 2 ಕ್ಯೂಬು 8 2 ಟು ದಿ ಪವರ್ ಆಫ್ 4 16 ಬಟ್ ನಮ್ಗೆ ಏನು ಬೇಕು ಸರ್ ಯೂನಿಟ್ ಡಿಜಿಟ್ ಮಾತ್ರ ಬೇಕು. ಸೊ 1ನ ನಾನು ಬಿಟ್ಬಿಡ್ತಾ ಇದ್ದೀನಿ. ಕ್ಲಿಯರ್? ಸರ್ 2 ಟು ದಿ ಪವರ್ ಆಫ್ 5 ಅಗೈನ್ 2 2 ಟು ದಿ ಪವರ್ ಆಫ್ 6 64 2 ಟು ದಿ ಪವರ್ ಆಫ್ 7 128 2 ಟು ದಿ ಪವರ್ ಆಫ್ 8 256 ಕರೆಕ್ಟಾ? 2486 2486 ಇದೊಂದು ನೆನ್ಪಿಟ್ಕೊಳ್ಳಿ. ನಾನು ನಿಮ್ಗೆ ಮತ್ತೆ ಕ್ಲಾರಿಟಿಯಾಗಿ ಹೇಳ್ತೀನಿ. ಅಗೈನ್ 3 ಟು ದಿ ಪವರ್ ಆಫ್ 1 3 ಸ್ಕ್ವೇರ್ 9 3 ಕ್ಯೂಬ್ 27 ಬಟ್ ನಮ್ಗೆ ಬೇಕಾಗಿರೋದೇನು ಸರ್ ಯೂನಿಟ್ ಡಿಜಿಟ್. 3 ಟು ದಿ ಪವರ್ ಆಫ್ 4 81 1 ಅಗೈನ್ 81 ಇಂಟು 3 ಲಾಸ್ಟಲ್ಲಿ 3 ಇಂಟು 3 ಲಾಸ್ಟಲ್ಲಿ 9 ಇಂಟು 3 ಲಾಸ್ಟಲ್ಲಿ 7 ಇಂಟು 3 ಲಾಸ್ಟಲ್ಲಿ 1. ಕ್ಲಿಯರ್ ಸರ್? ಕ್ಲಿಯರ್. ಇಲ್ಲಿ ನೋಡಿ 4ದು ನೋಡಿ ಒಂದು ಸಲ 4 ಟು ದಿ ಪವರ್ ಆಫ್ ಈವನ್ ನಂಬರ್ ಅಲ್ವಾ? 4 ಟು ದಿ ಪವರ್ ಆಫ್ ಈವನ್ ನಂಬರ್ ಬಂದಿದೆ ಅಂದ್ಕೊಳ್ಳಿ. 4 ಸ್ಕ್ವೇರ್ ಎಷ್ಟು ಸರ್ 16 ಕರೆಕ್ಟಾ? 4 ಟು ದಿ ಪವರ್ ಆಫ್ 4 ಎಷ್ಟು ಸರ್ 256 ಸೇಮ್ ಲಾಸ್ಟಲ್ಲಿ 6 ಬರುತ್ತೆ. ಅಂದರೆ 4 ಟು ದಿ ಪವರ್ ಆಫ್ ಈವನ್ ನಂಬರ್ ಬಂದರೆ ನಮ್ಮ ಆನ್ಸರ್ ಏನು ಸರ್ 6. ಕ್ಲಿಯರ್? 4 ಟು ದಿ ಪವರ್ ಆಫ್ ಈವನ್ ನಂಬರ್ ಬಂದರೆ ಏನು ಸರ್ 6. ಹಾಗಾದರೆ 4 ಟು ದಿ ಪವರ್ ಆಫ್ ಆಡ್ ನಂಬರ್ ಬಂದರೆ ಎಷ್ಟು ಸರ್ 4 ಟು ದಿ ಪವರ್ ಆಫ್ ಆಡ್ ನಂಬರ್ ಬಂದರೆ ಎಷ್ಟು ಸರ್ 4 ಅಲ್ವಾ? ಚೆಕ್ ಮಾಡಬೇಕಿದ್ರೆ 4 ಕ್ಯೂಬ್ ತಗೊಳ್ಳಿ ಎಷ್ಟು ಸರ್ 4 ಇಂಟು 4 ಇಂಟು 4 ದಟ್ ಈಸ್ 64 ಬಂತು. ಕ್ಲಿಯರ್? 4 ಟು ದಿ ಪವರ್ ಆಫ್ ಈವನ್ ನಂಬರ್ ಎಷ್ಟು 6 ಸರ್. 4 ಟು ದಿ ಪವರ್ ಆಫ್ ಆಡ್ ನಂಬರ್ ಎಷ್ಟು ಸರ್ 4 ಸರ್. ಕ್ಲಿಯರ್ ಸರ್? ಕ್ಲಿಯರ್. ಹಾಗಾದರೆ ಆಡ್ ಎಷ್ಟು ಸರ್ 4 ಈವನ್ಗೆ ಎಷ್ಟು ಸರ್ 6 4 6 4 6 4 6. ಕ್ಲಿಯರ್? 5ಗೆ ಸರ್ 5 ಟು ದಿ ಪವರ್ ಆಫ್ ಎನಿಥಿಂಗ್ ಏನು ಸರ್ 5 ಬರುತ್ತೆ ಕರೆಕ್ಟಾ? ಬೇಕಾದ್ರೆ ಚೆಕ್ ಮಾಡಿ 5 ಕ್ಯೂಬ್ ಎಷ್ಟು ಸರ್ 125 5 ಸ್ಕ್ವೇರ್ ಎಷ್ಟು ಸರ್ 25 ಕರೆಕ್ಟಾ? 6 ಸರ್ 6 ಟು ದಿ ಪವರ್ ಆಫ್ ಎನಿಥಿಂಗ್ ಬಂದರೂ ಸಹ 6 ಬರುತ್ತೆ. ಬೇಕಂದರೆ ಚೆಕ್ ಮಾಡಿ ಸರ್ 6 ಸ್ಕ್ವೇರ್ 36 ಟು ದಿ 6 ಕ್ಯೂಬ್ 216. ಈಗ ನೋಡಿ ಸರ್ 7ದು 7 ಟು ದಿ ಪವರ್ ಆಫ್ 1 7 ಸ್ಕ್ವೇರ್ ಎಷ್ಟು ಸರ್ 49 ಕರೆಕ್ಟಾ? 49 ಇಂಟು 7 ಎಷ್ಟು ಸರ್ 343 3 ಇಂಟು 7 ಎಷ್ಟು ಸರ್ 21 1 ಕರೆಕ್ಟಾ? 1 ಇಂಟು 7 ಎಷ್ಟು ಸರ್ ಎಗೈನ್ 7 ಟು ದಿ ಪವರ್ ಆಫ್ 6 ಎಷ್ಟು ಸರ್ ಲಾಸ್ಟಲ್ಲಿ 7 ಇಂಟು 7 9 ಬರುತ್ತೆ ಸರ್. ಎಗೈನ್ 9 ಇಂಟು 7 ಎಷ್ಟು ಸರ್ 63 1. ಇಲ್ಲಿ ನೀವು ಗಮನಿಸಿದ್ರೆ ನೋಡಿ ನಮ್ಗೆ ಇಲ್ಲೇನಾಗುತ್ತೆ ಸೈಕ್ಲಿಸಿಟಿ ಆಗ್ತಾಯಿದೆ. ಏನಾಗ್ತಾ ಇದೆ ಸೈಕ್ಲಿಸಿಟಿ ಕರೆಕ್ಟಾ? ಎವ್ರಿ 4 ನಂಬರ್ಸ್ಗೆ ಮತ್ತೆ ಎಗೈನ್ ಸೈಕಲ್ಲು ಸ್ಟಾರ್ಟ್ ಆಗ್ತಾ ಇದೆ ಕರೆಕ್ಟಾ? 8 ನೋಡಿ 8 ಟು ದಿ ಪವರ್ ಆಫ್ 1 8 ಸ್ಕ್ವೇರ್ 64 8 ಕ್ಯೂಬ್ 512 512 ಇಂಟು 8 ಲಾಸ್ಟಲ್ಲಿ ಎಷ್ಟು ಬರುತ್ತೆ ಸರ್ 6 ಇಂಟು 8 ಲಾಸ್ಟಲ್ಲಿ ಸರ್ ಎಗೇನ್ 4 2 6. ಕ್ಲಿಯರ್? ನೋಡಿ 9 ಟು ದಿ ಪವರ್ ಆಫ್ ಈವನ್ ನಂಬರ್ ಇದೆ ಅಂದ್ಕೊಳ್ಳಿ. 9 ಟು ದಿ ಪವರ್ ಆಫ್ ಈವನ್ ನಂಬರ್ ಇದ್ದರೆ 1. ಕ್ಲಿಯರ್? ಚೆಕ್ ಮಾಡಬೇಕಂದ್ರೆ 9 ಸ್ಕ್ವೇರ್ 81 9 ಟು ದಿ ಪವರ್ ಆಫ್ 3 ದಟ್ ಈಸ್ ಈಕ್ವಲ್ ಟು 729 ಕರೆಕ್ಟಾ? ಹಾಗಾದರೆ 9 ಟು ದಿ ಪವರ್ ಆಫ್ ಈವನ್ ನಂಬರ್ ಎಷ್ಟು 1 9 ಟು ದಿ ಪವರ್ ಆಫ್ ಈವನ್ ನಂಬರ್ ಎಷ್ಟು 1 9 ಟು ದಿ ಪವರ್ ಆಫ್ ಆಡ್ ನಂಬರ್ ಎಷ್ಟು 9 ಕರೆಕ್ಟಾ? ನೆನ್ಪಿಟ್ಕೋಬೇಕು 9 ಟು ದಿ ಪವರ್ ಆಫ್ ಈವನ್ ನಂಬರ್ ದಟ್ ಈಸ್ ಈಕ್ವಲ್ ಟು 1 9 ಟು ದಿ ಪವರ್ ಆಫ್ ಆಡ್ ನಂಬರ್ ದಟ್ ಈಸ್ ಈಕ್ವಲ್ ಟು 9. ಕ್ಲಿಯರ್? ದಟ್ ಈಸ್ ಈಕ್ವಲ್ ಟು 9. ಈಗ ನೋಡಿ 1ದು ಬಿಡಿ ಕರೆಕ್ಟಾ? 1 ಎಲ್ಲರೂ ಗೊತ್ತು ಏನು ಬರುತ್ತೆ 1 ಬರುತ್ತೆ. ಕ್ಲಿಯರ್?
2 3 again 4 ಬಿಡಿ 4 to the power of odd number that is 4 ಕರೆಕ್ಟಾ 4 4 4 4 4 to the power of even number that is 6 6 6 6 ಕ್ಲಿಯರ್ ನೆನ್ಪಿಟ್ಕೋಬೇಕು again 6 to the power of anything 6 again 7 8 9 ನೋಡಿ 9 to the power of odd number that is equal to 9 to the power of even number that is equal to 1 ಕ್ಲಿಯರ್ ಸರ್ ಕ್ಲಿಯರ್ ಹಾಗಾದ್ರೆ ನೋಡಿ ಸರ್ ಸಿಂಪಲ್ ಯಾವುದಾಯಿತು ಸರ್ 1 ಸಿಂಪಲ್ ಆಯಿತು ನಮಗೆ 5 ಸಿಂಪಲ್ ಆಯಿತು 6 ಸಿಂಪಲ್ ಆಯಿತು 4 ಸಿಂಪಲ್ ಆಯಿತು 9 ಸಿಂಪಲ್ ಆಯಿತು ಕರೆಕ್ಟಾ ಇದನ್ನು ಬೇಕಾದ್ರೆ ನಾವು ನೆನ್ಪಿಟ್ಕೊತೀವಿ ಸರ್ 4 to the power of even number 6 4 to the power of odd number 4 ಕ್ಲಿಯರ್ 9 to the power of even number 1 9 to the power of odd 9 ಇಷ್ಟು ನೆನಪಿದ್ರೆ ಸಾಕು ಸರ್ ಈಗ ಉಳಿದಿರೋ 4 ಇದೆ ಅಲ್ವಾ ಅದನ್ನು ಹೇಗೆ ಸರ್ ಯಾವುದಾದಿದೆ 2 3 7 8 ಕರೆಕ್ಟಾ 2 3 7 8 ಇಲ್ಲಿ ನಾವು ಗಮನಿಸಿದ್ರೆ ಎವರಿ 4 ನಂಬರ್ಸ್ಗೆ ಸೈಕ್ಲಿಸಿಟಿ ಅನ್ನೋದು ಸ್ಟಾರ್ಟ್ ಆಗಿದೆ ಕರೆಕ್ಟಾ ಅಂದರೆ ಎಗೈನ್ ಮತ್ತೆ ಅದೇ ನಂಬರ್ಸ್ನ ಬರ್ತಾ ಇದೆ 3 9 7 1 3 9 7 1 4 6 4 6 4 6 4 6 5 5 5 5 5 5 5 5 6 6 6 6 6 6 6 6 7 9 3 1 ನೋಡಿ 7 9 3 1 7 9 3 1 8 4 2 6 8 4 2 6 9 1 9 1 9 1 9 1 ಅಂದರೆ ಇದರ ಅರ್ಥ ಏನು 2 3 7 8 ಏನಾಗ್ತಿದೆ ಎವರಿ 4 ನಂಬರ್ಸ್ಗೆ ಸೈಕ್ಲಿಸಿಟಿ ಆಗ್ತಾ ಇದೆ ಅಂದರೆ ಫಾರ್ ಎಕ್ಸಾಂಪಲ್ 2 to the power of anything 3 to the power of anything 7 to the power of anything 8 to the power of anything ಇದ್ದರೆ ಡಿವೈಡ್ ಬೈ ಏನು ಮಾಡಬೇಕು 4 ಡಿವೈಡ್ ಬೈ 4 ಯಾಕೆ ಮಾಡಬೇಕು ಸರ್ ಸೈಕ್ಲಿಸಿಟಿ 4 ನಂಬರ್ ಆದಮೇಲೆ ಬರ್ತಾ ಇದೆ ಸೊ ಹಾಗಾಗಿ ನಾವು ಏನು ಮಾಡಬೇಕು ಸರ್ 4 ನಂಬರ್ ಆದಮೇಲೆ ಸರ್ 4ರಿಂದ ಬಾಗಿಸ್ಬೇಕು ಕ್ಲಿಯರ್ 4ರಿಂದ ಬಾಗಿಸ್ಬೇಕು 2 to the power of 51 ಇದಲ್ವಾ ಈಗ 4ರಿಂದ ಬಾಗಿಸಿದ್ರೆ ಎಷ್ಟು ಸರ್ 4 1 ರಿಮೈನಿಂಗ್ ಎಷ್ಟು ಉಳಿತು ಸರ್ 48 ಅಂದರೆ 3 ಉಳಿತು ಕರೆಕ್ಟಾ ಹಾಗಾದರೆ 2 to the power of 3 ಎಷ್ಟು ಸರ್ 8 ಸಿಂಪಲ್ ಈ ಥರ ಕ್ಲಿಯರ್ ಈ ಥರ ಕ್ವಶನ್ ನಾವು ಸಾಲ್ವ್ ಮಾಡೋಣ ಹೇಗೇನು ನಾನು ಹೇಳ್ತಾ ಇದ್ದೀನಿ ನೋಡಿ 2 3 7 8ನ ನೆನ್ಪಿಟ್ಕೊಳ್ಳಿ ಕ್ಲಿಯರ್ 2 3 7 8 ಬಂದರೆ ಡಿವೈಡ್ ಬೈ 4 ಇನ್ನು ಉಳಿದಿರೋದು ಇನ್ನೆಲ್ಲ ಸಿಂಪಲ್ ಇದೆ 6 to 6 ಬರುತ್ತೆ 5 to 5 ಬರುತ್ತೆ 9 to the power of even number 1 ಬರುತ್ತೆ 9 to the power of odd number 9 ಬರುತ್ತೆ 4 to the power of odd number 4 ಬರುತ್ತೆ 4 to the power of even number 6 ಬರುತ್ತೆ ಕ್ಲಿಯರ್ ಸರ್ ಕ್ಲಿಯರ್ ಬೇಕಂದರೆ ಸೈಕ್ಲಿಸಿಟಿನ ಇದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಳ್ಳಿ ಓಕೆನಾ ಕ್ಲಾಸ್ ಆದಮೇಲೆ ಆರಾಮಾಗಿ ಇನ್ನೊಂದು ಸಲ ನೋಡ್ಕೊಳ್ಳಿ ಓಕೆ ಈಗ ನೋಡಿ ಈಗ ಬಂತ 2 to the power of 51 ಸರ್ 2 to the power of 51 ಸರ್ 2 3 7 8 ಇದ್ದರೆ ನೀವು ಇಷ್ಟೊತ್ತು ಹೇಳಿದ್ರೆ ಡಿವೈಡ್ ಬೈ 4 ಮಾಡಿ ಅಂತ ಸೊ 4 ಮಾಡ್ತೀವಿ ಸರ್ 4ನ ಡಿವಿಸಿಬಿಲಿಟಿ ರೂಲ್ ಏನು ಸರ್ ಲಾಸ್ಟ್ 2 ಡಿಜಿಟ್ ಚೆಕ್ ಮಾಡಬೇಕು ಇಲ್ಲಿ 2 ಡಿಜಿಟೇ ಕೊಟ್ಟಿದ್ದಾರೆ ಸೊ ಏನಾದರೂ ನೆಕ್ಸ್ಟ್ ಏನಾದರೂ ಕೊಟ್ಟರೆ ಏನು ಮಾಡ್ಬೇಕು ಸರ್ 2 ಡಿಜಿಟ್ ಚೆಕ್ ಮಾಡಿ 4 1 ಕರೆಕ್ಟಾ 48 ಬರುತ್ತೆ 12 ರಿಮೈನಿಂಗ್ ಎಷ್ಟು ಸರ್ 3 ಆ 3 ನ 2 to the power of 3 ಅಂತ ಬರ್ಕೊಳ್ಳಿ 2 to the power of 3 ಎಷ್ಟು ಸರ್ 8 ಹಾಗಾದರೆ ಯೂನಿಟ್ ಡಿಜಿಟ್ ಎಷ್ಟು ಬರುತ್ತೆ ಸರ್ 8 ಬರುತ್ತೆ ಅದೇ ಥರ 7 to the power of 461 ಇದೆ ಅಂದ್ಕೊಳ್ಳಿ 461 ಇದೆ ಅಂದ್ಕೊಳ್ಳಿ ಆಗೇನು ಮಾಡ್ಬೇಕು ಸರ್ 2 3 7 8 ಬಂದರೆ ನೀವು ಎಷ್ಟೊತ್ತು ಹೇಳಿದ್ರು ಸರ್ ಡಿವೈಡ್ ಬೈ 4 ಮಾಡಿ 4ನ ಡಿವಿಸಿಬಿಲಿಟಿ ರೂಲ್ ಏನು ಸರ್ ಲಾಸ್ಟ್ 2 ಡಿಜಿಟ್ ಕರೆಕ್ಟಾ 4 1 4 15 ರಿಮೈಂಡರ್ ಎಷ್ಟು ಸರ್ 1 7 to the power of 1 ಎಷ್ಟು ಸರ್ 7 ಈ ಥರ ಸಿಂಪಲ್ ಆಗಿ ಮಾಡ್ಕೊಂಡು ಹೋಗ್ತಾರೆ ಕರೆಕ್ಟಾ 2 ಆಯಿತು ಎಗೈನ್ 3 to the power of 986 ಇದೆ ಅಂದ್ಕೊಳ್ಳಿ ಡಿವೈಡ್ ಬೈ ಯಾವುದರಿಂದ ಮಾಡ್ತೀವಿ 4ಇಂದ ಮಾಡ್ತೀವಿ ಅಲ್ವಾ ಈ ನಂಬರ್ ಬಿಡಿ 4 1 420 1 84 ರಿಮೈಂಡರ್ ಎಷ್ಟು ಸರ್ 2 ಉಳಿತು ಹಾಗಾದರೆ 3 ಸ್ಕ್ವೇರ್ ಮಾಡಿ 9 ಕ್ಲಿಯರ್ ಸರ್ ಕ್ಲಿಯರ್ ಅದೇ ಥರ 2 3 7 ಆಯಿತು ನೆಕ್ಸ್ಟ್ ಎಗೈನ್ 8 to the power of 832 ಇದೆ ಅಂದ್ಕೊಳ್ಳಿ ಕರೆಕ್ಟಾ ಡಿವೈಡ್ ಬೈ 4 ಮಾಡ್ತೀವಿ 2 3 ಈಗ ಸರ್ ಈಗ ಕಂಪ್ಲೀಟ್ಲಿ ಡಿವಿಸಿಬಲ್ ಆಯಿತು ಈಗ ಏನು ಮಾಡೋದು ಸರ್ ಈಗ ಕಂಪ್ಲೀಟ್ಲಿ ಡಿವಿಸಿಬಲ್ ಆಯಿತು ಆಗೇನು ಮಾಡ್ಬೇಕು ಸರ್ 8ದು ಡೈರೆಕ್ಟ್ 1 ಬರ್ಕೋಬೇಕಾ ಆರ್ 0 ಬರ್ಕೋಬೇಕಾ ನೋಡಿ ಕಂಪ್ಲೀಟ್ಲಿ ಡಿವಿಸಿಬಲ್ ಆದರೆ 8 to the power of 4 ಬರ್ಕೊಳ್ಳಿ 4ಇಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆದರೆ 4 ಬರ್ಕೊಳ್ಳಿ ಫಾರ್ ಎಕ್ಸಾಂಪಲ್ 3 to the power of 8 2 8 ಇದೆ ಅಂದ್ಕೊಳ್ಳಿ ಕರೆಕ್ಟಾ ಡಿವೈಡ್ ಬೈ ಏನು ಮಾಡ್ತೀವಿ 4 ಮಾಡ್ತೀವಿ 4 1 4 7 ಇದು ಕಂಪ್ಲೀಟ್ಲಿ ಡಿವಿಸಿಬಲ್ ಆಗ್ತಾ ಇದೆ ಅಂದರೆ ಅವಾಗ ನಾವು ಏನು ಮಾಡಬೇಕು ಎಗೇನ್ 3 to the power of 4 ಬರ್ಕೋಬೇಕು ಕ್ಲಿಯರ್ ಯಾಕೆ ಸರ್ 4 ಬರ್ಕೋಬೇಕು ನಾನು ಇಷ್ಟೊತ್ತು ನಿಮಗೆ ಕಂಪ್ಲೀಟಾಗಿ ಡೆಪ್ತಾಗಿ ಹೇಳಿದ್ದೀನಿ ನೀವು ಎಲ್ಲಾದರೂ ನೋಡಿ ಈ ಕಾನ್ಸೆಪ್ಟ್ ಅನ್ನೋದು ಕಲಿತ್ರೆ ಕ್ವಶನ್ಸ್ ಆಟೋಮೆಟಿಕಲಿ ಬಂದುಬಿಡುತ್ತೆ ನಾವು ಏನು ಮಾಡ್ತೀವಿ ಡೈರೆಕ್ಟ್ ಪ್ರೀವಿಯಸ್ ಇಯರ್ ಬುಕ್ ತೊಗೊಂಡು ಹೋಗ್ಬಿಡ್ತೀವಿ ಎಲ್ಲರೂ ಮಾಡ್ತೀವಿ 25 ಕ್ವಶನ್ ಮಾಡ್ತೀವಿ ಮೈಂಡ್ಸಲ್ಲಿ 25 ಕ್ವಶನ್ ಮಾಡ್ತೀವಿ ಇನ್ನು 5 ಕ್ವಶನ್ ಮಾಡೋಕ್ಕಾಗಲ್ಲ ಯಾಕೆ ಮಾಡೋಕ್ಕಾಗಲ್ಲ ಬೇಸಿಕ್ ಅನ್ನೋದು ಇಂಪಾರ್ಟೆಂಟ್ ಬೇಸಿಕ್ಸಿಂದನೇ ಒಂದು 4 to 5 ಕ್ವಶನ್ಸ್ ಇರುತ್ತೆ ಬೇಸಿಕ್ ಕಲ್ತಿಲ್ಲ ಅಂದರೆ ನಾವು 4 to 5 ಕ್ವಶನ್ಸ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಆವಾಗ ನಾವು ಏನು ಮಾಡ್ತೀವಿ ಮತ್ತು ಹಿಂದಕ್ಕೆ
ಹೋಗ್ಬಿಡ್ತೀವಿ. ಎಲ್ಲರಿಗೂ ಹೋಲಿಸ್ಕೊಂಡು ನಾವೇನು ಮಾಡ್ತೀವಿ ಹಿಂದಕ್ಕೆ ಹೋಗ್ಬಿಡ್ತೀವಿ. ಅವಾಗ ಮತ್ತೆ ಇನ್ನೊಂದು ವರ್ಷ ಆಗುತ್ತೆ, ಸೊ ಹಾಗಾಗಿ ಕಾನ್ಸೆಪ್ಟ್ ಅನ್ನೋದು ಕಲೀರಿ. ಆಟೋಮೆಟಿಕಲಿ ಕ್ವಶನ್ಸ್ ನಿಮ್ಮಿಂದನೇ ಆಗುತ್ತೆ. ಕ್ಲಿಯರಾ? ನೀವು ಜಸ್ಟ್ ರೆಗ್ಯುಲರ್ ಆಗಿರಿ. ಮ್ಯಾಥ್ಸ್ ಕಂಪ್ಲೀಟಾಗಿ ಹೇಳ್ಕೊಡೋ ಜವಾಬ್ದಾರಿ ನಂದು. ನೋಡಿ, ದ ರೈಟ್ ಮೋಸ್ಟ್ ನಾನ್ ಜೀರೋ ಡಿಜಿಟ್ ಆಫ್ ದ ನಂಬರ್ 30⁻²928. ಕರೆಕ್ಟಾ ಸರ್? 30⁻²928 ಇದೆ ಅಲ್ವಾ ಸರ್? ಈಗ ಏನು ಮಾಡಬೇಕು? ನಾನು ನಿಮ್ಗೆ ಏನು ಹೇಳಿದೆ? 3 ಇದೆ ಅಂದ್ಕೊಳ್ಳಿ. 0 ಇದ್ದರೆ ಬಿಡಿ, ನೆಕ್ಸ್ಟ್ ನಂಬರ್ ತಗೊಳ್ಳಿ. 3 ಇದೆ ಅಂದ್ಕೊಳ್ಳಿ. ಏನು ಮಾಡಬೇಕು ಸರ್? /4. ಇದು ಕಂಪ್ಲೀಟ್ಲಿ ಡಿವಿಸಬಲ್ ಆಗ್ತಿದೆ ಸರ್. ಆವಾಗ ಏನು ಮಾಡಬೇಕು? 3⁴. 3⁴ ಎಷ್ಟು ಸರ್? 81. ಕರೆಕ್ಟಾ? ಇನ್ನು ಉಳಿದಿರೋ ಜೀರೋಸ್ ಇದೆ. ಹಾಗಾದರೆ ರೈಟ್ ಮೋಸ್ಟ್ ನಾನ್ ಜೀರೋ ಡಿಜಿಟ್ ಯಾವುದು ಸರ್? 1. ಕರೆಕ್ಟಾ? ರೈಟ್ ಮೋಸ್ಟ್ ನಾನ್ ಜೀರೋ ಡಿಜಿಟ್ ಯಾವುದು ಸರ್? 1. ಸಿಂಪಲ್. ನೀವು ಕಾನ್ಸೆಪ್ಟ್ ಕಲಿತ ಕ್ವಶನ್ ನಿಮ್ಮಿಂದನೇ ಆಗೋಗುತ್ತೆ. ನೋಡಿ, ಇದನ್ನು ಸಹ ಹಾಗೆ ಮಾಡ್ಬೋದು, ಡೈರೆಕ್ಟಾಗಿ ಮಾಡ್ಬೋದು, ತೊಂದರೆ ಇಲ್ಲ. ಫೈಂಡ್ ದ ಡಿಜಿಟ್ ಇನ್ ದ 1000 ಪೊಸಿಷನ್ ಅಂತ ಕೇಳಿದ್ದಾರೆ ಅಲ್ವಾ? ನಾನು ನಿಮ್ಗೆ ಯೂನಿಟ್ ಡಿಜಿಟ್ ಬಿಟ್ಟು ಸರ್ 1000 10s ಯಾಕೆ ನಿಮಗೆ ಗೊತ್ತಾಗಬೇಕು. ಕ್ವಶನ್ಸು ಒಂದೇ ಥರ ಬರಲ್ಲ, ಯೂನಿಟ್ ಡಿಜಿಟ್ ಒಂದೇ ಬರಲ್ಲಲ್ವಾ? ಸೊ 10 ಡಿಜಿಟ್ ಕೇಳ್ಬೋದು, 1000 ಕೇಳ್ಬೋದು, 10,000 ಕೇಳ್ಬೋದು. ಓಕೆನಾ? ಕಲಿಯೋಣ, ತಪ್ಪೇನಿಲ್ವಲ್ಲ? ನೋಡಿ, 5³ × 2⁻01 /4 ಮಾಡಿದ್ರೆ ಏನು ಬರುತ್ತೆ ಸರ್? 1 ಬರುತ್ತೆ. ಶೇಷ ಎಷ್ಟು ಉಳಿತು ಸರ್? 1 ಉಳಿತು. ಸೊ 5³ × 2 ಮಾಡಿದ್ರೆ ನಮಗೆ 0 ಬರುತ್ತೆ. ಕರೆಕ್ಟಾಗಿ ಲಾಸ್ಟ್ ಯೂನಿಟ್ 0 ಬರುತ್ತೆ. ಬಟ್ ಅವ್ರು ಕೇಳಿರೋದೇನು ಸರ್? 1000 ಪ್ಲಸ್. ಸೊ ಅವಾಗ ನಾವು ಏನು ಮಾಡಬೇಕು ಅಂದರೆ ಸಣ್ಣ ಇಂಡಿಸಸಲ್ಲಿ ನಾವು ಡಿವೈಡ್ ಮಾಡಿದಾಗ ಸೇಮ್ ಇಲ್ಲಿ ಸಹ ಅದೇ ಥರ ಡಿವೈಡ್ ಮಾಡಿದ್ರೆ 5³ ಇದನ್ನು ನಾವು 2⁻998 × 2³ ಮಾಡಿದ್ರೆ 5³ ಎಷ್ಟು ಸರ್? 125. 2³ ಎಷ್ಟು ಸರ್? 8. ನಾನು 2³ ಯಾಕೆ ಮಾಡಿದ್ದೀನಿ ಅಂದರೆ ನಮ್ಗೆ ಏನು ಬೇಕು? 1000 ಪ್ಲೇಸ್ ಬೇಕು. ಈ 125ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 1000 ಪ್ಲೇಸ್ ಬರುತ್ತೆ? 8 ಮಲ್ಟಿಪ್ಲೈ ಮಾಡಿದ್ರೆ 1000 ಪ್ಲೇಸ್ ಬರುತ್ತೆ. ಹಾಗಾಗಿ ನಾನು ಇದನ್ನು ಏನು ಮಾಡಿದ್ದೀನಿ? ಡಿವೈಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, x⁻7⁴ ಇದೆ ಅಂದ್ಕೊಳ್ಳಿ. ಇದನ್ನು ನಾವು ಏನಂತ ಬರ್ಬೋದು? 7⁻2 × 7⁻2. ಕರೆಕ್ಟಾ? ಇದನ್ನೇ x⁻m × x⁻n ಇದೆ ಅಂದ್ಕೊಳ್ಳಿ. ಸೇಮ್ ಇದೆ ಅಂದ್ಕೊಳ್ಳಿ. ಕರೆಕ್ಟಾ? ಅವಾಗ ಪವರ್ ಏನಾಗುತ್ತೆ? 2 ಆಗುತ್ತೆ. ಕ್ಲಿಯರ್ ಸರ್? ಅವಾಗ ಏನಾಯಿತು? 1000 ಬಂತು. ಇಲ್ಲಿ 1000 ಬಂತು. ಕರೆಕ್ಟಾ? ಇಲ್ಲೇನು ಉಳಿದಿದೆ? 2⁻998. 2⁻998 ಅಂದರೆ /4 ಯಾಕೆ ಮಾಡಬೇಕು ಸರ್? ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. 2378ಗೆ ಮಾಡಬೇಕು. ಸಿಂಪ್ಲಿಸಿಟಿ ಬರುತ್ತೆ. ಕರೆಕ್ಟಾ? ಇನ್ನೆಷ್ಟು ಉಳಿದು ಸರ್? 96 ಹೋಗುತ್ತೆ. 96 ಹೋಗುತ್ತಲ್ವಾ ಸರ್? 4 2 ಇದು ಬಿಟ್ಬಿಡಿ. 4 2 8, 1 ಕ್ಯಾರಿ, 18 ಅಂದರೆ 16. ಕರೆಕ್ಟಾಗಿ ಇನ್ನೆಷ್ಟು ಉಳಿದು ಸರ್? 2² ಎಷ್ಟು ಸರ್? 4 × 1000 4000. ಹಾಗಾದರೆ 1000 ಪ್ಲೇಸಲ್ಲಿ ಯಾವ ನಂಬರ್ ಇದೆ ಸರ್? 4 ಆಪ್ಷನಲ್ಲಿ ಇದೆ ಸರ್. ಈಸಿ ಸಿಂಪಲಾಗಿ ನಮಗೆ ಆನ್ಸರ್ ಬರುತ್ತೆ. ಕ್ಲಿಯರ್? ಅಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು. ಕರೆಕ್ಟಾ? ಏನೋ ಬಂದುಬಿಟ್ಟಿದೆ ಯೂನಿಟ್ ಡಿಜಿಟ್ ಅಂತ, ಯೂನಿಟ್ ಡಿಜಿಟ್ಗೆ ಹೋಗ್ಬಾರ್ದು. 10 ಪ್ಲೇಸ್ ಕಲಿಬೇಕು, 1000 ಪ್ಲೇಸಾ? ಓಕೆನಾ? ಈಗ ನೋಡಿ, ಇಫ್ ದ ಯೂನಿಟ್ ಡಿಜಿಟ್ಸ್ ಆಫ್ 3 ಈಸ್ 7. ಈಸ್ ಅಂದ್ರೇನು? ಈಸ್ ಈಕ್ವಲ್ ಟು ಅಂತ ಅರ್ಥ. ಓಕೆ, ದೆನ್ ವಾಟ್ ಈಸ್ ದ ಯೂನಿಟ್ಸ್ ಡಿಜಿಟ್ ಆಫ್ 7 ಟು ದಿ ಪವರ್ ಆಫ್ n? ಕರೆಕ್ಟ್? ಟು ದಿ ಪವರ್ ಆಫ್ n. ನಮ್ಗೆ ಏನು ಬೇಕು? ಯೂನಿಟ್ ಡಿಜಿಟ್ ಬೇಕು. ಯೂನಿಟ್ ಡಿಜಿಟ್ ಸರಿ, ಇನ್ನೊಂದು 3 ಇದೆ. ಓಕೆ, ಯೂನಿಟ್ ಡಿಜಿಟ್ ಬೇಕಂದರೆ ಈ 3ನ ಬಿಟ್ಟು 3 ಟು ದಿ ಪವರ್ ಆಫ್ n. ಕರೆಕ್ಟ್? 3 ಟು ದಿ ಪವರ್ ಆಫ್ n ಈಸ್ ಈಕ್ವಲ್ ಟು 7. ಅವ್ರು 3 ಟು ದಿ ಪವರ್ ಆಫ್ n ಮಾಡಿದ್ರೆ 7 ಬರುತ್ತಂತೆ. ಹಾಗಾದರೆ n ವ್ಯಾಲ್ಯೂ ಏನು ಬರುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಮೊದಲು n ವ್ಯಾಲ್ಯೂ 1 ಪುಟ್ ಮಾಡಿದ್ರೆ 3 ಬರುತ್ತೆ. ಕರೆಕ್ಟಾ? n ವ್ಯಾಲ್ಯೂ 2 ಪುಟ್ ಮಾಡಿದ್ರೆ 9 ಬರುತ್ತೆ. 3 ಪುಟ್ ಮಾಡಿದ್ರೆ n ವ್ಯಾಲ್ಯೂ 27 ಬರುತ್ತೆ. ಸೊ ಯೂನಿಟ್ ಡಿಜಿಟ್ ನಮಗೆ 3³ ಎಷ್ಟು ಸರ್? 27. ಇಲ್ಲ, ಅವರೇ 7 ಅಂತ ಕೊಟ್ಟಿದ್ರು. ಹಾಗಾದರೆ n ವ್ಯಾಲ್ಯೂ ಎಷ್ಟು ಸರ್? 3. n ವ್ಯಾಲ್ಯೂ ಎಷ್ಟು ಸರ್? 3. ಸೊ n ವ್ಯಾಲ್ಯೂ 3 ಆದರೆ ಇಲ್ಲಿ n ವ್ಯಾಲ್ಯೂ ಪುಟ್ ಮಾಡಿ 7 ಟು ದಿ ಪವರ್ ಆಫ್ 3. ಕರೆಕ್ಟಾ? ಇವೆಲ್ಲ ನಮ್ಗೆ ಬೇಕಾಗಲ್ಲ. ಅವ್ರು ಕೇಳಿರೋದೇನು? ಯೂನಿಟ್ ಡಿಜಿಟ್. 7 ಟು ದಿ ಪವರ್ ಆಫ್ 3, 7 7 49, 7³ ದಟ್ ಈಸ್ ಈಕ್ವಲ್ ಟು 343. 343. ಹಾಗಾದರೆ ಎಷ್ಟು ಸರ್? ಯೂನಿಟ್ ಡಿಜಿಟ್ 3. ಕರೆಕ್ಟಾ? ಯೂನಿಟ್ ಡಿಜಿಟ್ 3 ಇದೆ ಆಪ್ಷನಲ್ಲಿ ಸರ್. ಬಿಲ್ಕುಲ್ ಕರೆಕ್ಟಾ? ಅದೇ ಥರ ನೋಡಿ,
ಇವೆಲ್ಲನೂ ಸಹ ಪ್ರೀವಿಯಸ್ ಇಯರಲ್ಲಿ ಕೇಳಿರೋದು, ನೀವು ಬೇಕಂದರೆ ಆರಾಮಾಗಿ ಗೂಗಲ್ ಸರ್ಚ್ ಮಾಡಿ, ತೊಂದರೆ ಇಲ್ಲ. ಓಕೆನಾ. ಇಫ್ ದ ಯೂನಿಟ್ ಡಿಜಿಟ್ ಆಫ್ 433 ಇಂಟು 456 ಇಂಟು 43n ಈಸ್ n ಪ್ಲಸ್ 2, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ n? ಓಕೆ, 433 ಇಂಟು 456 ಇಂಟು 43n ಯೂನಿಟ್ ಡಿಜಿಟ್ ಅಂಕೆ n ಪ್ಲಸ್ 2 ಆಗಿದ್ದಾರೆ. ಎನ್ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಆಯ್ತು, ಮಾಡೋಣ, ತೊಂದರೆ ಇಲ್ಲ. 433 ಇಂಟು 456 ಇಂಟು 43n ಈಸ್ ಈಕ್ವಲ್ ಟು n ಪ್ಲಸ್ 2 ಅಂತ ಅವರೇ ಕೊಟ್ಟಿದ್ದಾರೆ ಅಲ್ವಾ. ಹಾಗಾದರೆ 3 6 ಜಾ 18, 8 ಇಂಟು n ಈಸ್ ಈಕ್ವಲ್ ಟು n ಪ್ಲಸ್ 2 ಅಂತ ಬರ್ಕೋಬೋದಾ ಸರ್? ಬರ್ಕೋಬೋದು. ನಮ್ಗೆ ಏನು ಬೇಕು ಸರ್? ಯೂನಿಟ್ ಡಿಜಿಟ್ ಮಾತ್ರ ಬೇಕು. ಸೊ 10 ಪ್ಲಸ್ ನಾವೇನು ಮಾಡ್ತೀವಿ ಸರ್? ಕ್ಯಾನ್ಸಲ್ ಮಾಡ್ತಾಯಿದ್ವಿ. ಕರೆಕ್ಟಾ? n ಪ್ಲಸ್ಸು ಏನು ಪುಟ್ ಮಾಡಿದ್ರೆ ನಮಗೆ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡಿ. ಒಂದು ವೇಳೆ 1 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ, ಕರೆಕ್ಟಾ? 8 ಇಂಟು 1 8, ದಟ್ ಈಸ್ 1 ಪ್ಲಸ್ 2 3, ಕರೆಕ್ಟಾ? ಬೋತ್ ಆರ್ ನಾಟ್ ಈಕ್ವಲ್, LHS ಇಸ್ ಈಕ್ವಲ್ ಟು RHS ಆಗಬೇಕು. ಕರೆಕ್ಟಾ? ಎಗೈನ್ 8 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ, 8 ಇಂಟು 8 64, ಇಲ್ಲಿ 4 ಬರುತ್ತೆ, 8 ಪ್ಲಸ್ 2 ಇಲ್ಲಿ 10 ಬರುತ್ತೆ. ಎಗೈನ್ ನಾಟ್ ಈಕ್ವಲ್. ಕರೆಕ್ಟಾ? 3 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ, 8 ಇಂಟು 3 24, 4, 3 ಪ್ಲಸ್ 2 5, ಎಗೈನ್ ನಾಟ್ ಈಕ್ವಲ್. ಇನ್ನು ಉಳಿದಿರೋದು ಯಾವುದು ಆಪ್ಷನ್ನು? 6 ಪುಟ್ ಮಾಡೋಣ ಸರ್. ಪುಟ್ ಮಾಡಿ 8 ಇಂಟು 6 ದಟ್ ಈಸ್ ಈಕ್ವಲ್ ಟು 6 ಪ್ಲಸ್ 2, 8 6 ಜಾ 48, 6 ಪ್ಲಸ್ 2 8, ಸ್ಯಾಟಿಸ್ಫೈ ಆಗಿದೆ. ಕರೆಕ್ಟಾ? ಸ್ಯಾಟಿಸ್ಫೈ ಆಗಿದೆ. ಸೊ ಹಾಗಾಗಿ ನಮ್ಮ ಉತ್ತರ ಏನಾಗುತ್ತೆ ಸರ್ ಅಂದರೆ ಈ ಒಂದು ಕ್ವಶನ್ಗೆ ಆಪ್ಷನ್ ಡಿ ಆನ್ಸರ್. ಕ್ಲಿಯರ್? ಆಪ್ಷನ್ ಡಿ ಆನ್ಸರ್. ಅರ್ಥ ಆಯ್ತಾ? ಈಗ ನೋಡಿ, ಈಗ ಒಳ್ಳೊಳ್ಳೆ ಕ್ವಶನ್ಸು ಬಂದಿದೆ ಅಲ್ವಾ. UPSC CSET ಅಲ್ಲಿ ಕೇಳಿದ್ದಾರೆ, SSC CGL ಮೈನ್ಸಲ್ಲಿ ಕೇಳಿದ್ದಾರೆ, ಕ್ಲಿಯರ್ CHSL ಅಲ್ಲಿ ಕೇಳಿದ್ದಾರೆ, ರೈಲ್ವೇಸಲ್ಲಿ ತುಂಬಾ ಕೇಳಿದ್ದಾರೆ. ಓಕೆನಾ. ಯೂನಿಟ್ ಡಿಜಿಟ್ ಅನ್ನೋದು ಸಹ ಕ್ವಶನ್ಸ್ ಕೊಟ್ಟರೆ ಮಾತ್ರ ಮಾಡೋದಲ್ಲ. ನೀವು ಪಾಪ್ಯುಲೇಷನ್ ತೊಗೊಳ್ಳಿ, ಯಾವುದೋ ಒಂದು ಕ್ವಶನ್ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ, ಮೆನ್ಸುರೇಷನಲ್ಲಿ ಯಾವುದಾದ್ರು ತೊಗೊಳ್ಳಿ, ಆಪ್ಷನ್ಸ್ 4 ಆಪ್ಷನ್ ಡಿಫ್ರೆಂಟ್ ಇದ್ದರೆ ಯೂನಿಟ್ ಡಿಜಿಟ್ ಮಾಡಿ, 2 ಆಪ್ಷನ್ ಲಾಸ್ಟಲ್ಲಿ 2 ಸೇಮ್ ಇದ್ದರೆ 10 ಡಿಜಿಟ್ ಮಾಡ್ಬೋದು. ನಾನು ತೋರಿಸ್ತೀನಿ, ಒಳ್ಳೊಳ್ಳೆ ಕ್ವಶನ್ಸ್ ನಾನು ತಂದಿದ್ದೀನಿ, ತೋರಿಸ್ತೀನಿ ಯಾವ ಥರ ಮಾಡೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾಯಿರಿ. ಓಕೆನಾ. ಇನ್ನು ಒಳ್ಳೊಳ್ಳೆ ಸೆಷನ್ಗಳು ಬರ್ತಾ ಇರುತ್ತೆ, ಮ್ಯಾರಥಾನ್ ಬರ್ತಾ ಇರುತ್ತೆ, ಬ್ಯಾಂಕಿಂಗ್ ಅವ್ರು, SSC ಅವ್ರಿಗೆ, ರೈಲ್ವೇಸ್ ಅವ್ರಿಗೆ. ಓಕೆ, ಕಂಟಿನ್ಯೂಸ್ ಆಗಿ ಕ್ಲಾಸಸ್ ನಡೀತಾ ಇರುತ್ತೆ. ಹಾಗಾಗಿ ಎಲ್ಲರೂ ಸಹ ಶೇರ್ ಮಾಡ್ತಾಯಿರಿ, ವಿಡಿಯೋ ನೋಡ್ತಾಯಿರಿ, ಬೆಳೀತಾಯಿರಿ, ಕಲಿತಾಯಿರಿ. ಓಕೆ. ದ ಡಿಜಿಟ್ ಇನ್ ಯೂನಿಟ್ಸ್ ಪ್ಲೇಸ್ ಆಫ್ ದ ಪ್ರಾಡಕ್ಟ್ 2153. ಕರೆಕ್ಟಾ? 3 ಇದೆ, 7 ಇದೆ. ಹಾಗಾದರೆ ಏನು ಮಾಡ್ಬೇಕು ಸರ್? ಡಿವೈಡ್ ಬೈ 4. ಕರೆಕ್ಟಾ? ಡಿವೈಡ್ ಬೈ 4 ಇಂಟು 7 ಇಂಟು 153 ಡಿವೈಡ್ ಬೈ 4. ಕರೆಕ್ಟಾ ಸರ್? ಕರೆಕ್ಟ್. 4 1 4, 27 ಇದೆ, 4 6 ಜಾ, ಇನ್ನು ಎಷ್ಟು ಉಳಿತು ಸರ್? 3 ಕ್ಯೂಬ್. ಕರೆಕ್ಟಾ? ಇಲ್ಲಿ ಸರ್ 52 ಹೋಗುತ್ತಾ? 52 ಹೋಗುತ್ತೆ ಸರ್. ಇನ್ನು ಎಷ್ಟು ಉಳಿತು ಸರ್? 7, ದಟ್ ಈಸ್ 3 ಕ್ಯೂಬ್ 27 ಇಂಟು 7 49. ಯೂನಿಟ್ ಡಿಜಿಟ್ ಎಷ್ಟು ಸರ್? 9. ಸಿಂಪಲಾಗಿ ಮಾಡ್ಕೊಂಡು ಹೋಗ್ತಾ ಇರೋದು. ಇನ್ನೂ ಇದನ್ನು ಮಾಡಬೇಕಂದ್ರೆ ನೋಡಿ, 53 ಅಲ್ವಾ, 52 ಹೋಗುತ್ತೆ, 1 ಉಳಿತು, ಸರಿ 3 67 ಅಲ್ವಾ. ಓಕೆ, 4 64 ಹೋಗುತ್ತೆ, 3 ಉಳಿತು, 3 ಕ್ಯೂಬ್ 7, ಎಗೈನ್ 52 ಹೋಗುತ್ತೆ, 1 7 ಇಂಟು 7 49 9. ಸಿಂಪಲ್, ವಿತೌಟ್ ಪೆನ್ ಸಹ ನಾವು ಮಾಡ್ಬೋದು. ಪ್ರಾಕ್ಟೀಸ್ ಮಾಡ್ತಾ ಆರಾಮಾಗಿ ಬರುತ್ತೆ, ತೊಂದರೆ ಏನಿಲ್ಲ. ಓಕೆನಾ. ಈ ಒಂದು ಕ್ವಶನ್ನ ನೀವು ಮಾಡಿ, ಸೇಮ್ ಕ್ವಶನ್ನು ಅದು 2 ಇತ್ತು, ಇಲ್ಲಿ 4 ಬಂದಿದೆ, ತೊಂದರೆ ಇಲ್ಲ. ಓಕೆನಾ. ಮಾಡ್ತೀರಾ ಅಂತ ಹೇಳ್ತಾ. ಓಕೆನಾ. ಇದು ನೋಡಿ, ವೆನ್ 3 to the power of 32 is divided by 50, it gives a number of the format ABCD XY being the last 2 digits after decimal, find y. 3 to the power of 32 ಅನ್ನು 50ರಿಂದ ಭಾಗಿಸಿದಾಗ ಅದು ABCD XY ಸ್ವರೂಪದ ಸಂಖ್ಯೆಯನ್ನು ನೀಡುತ್ತದೆ. XY ದಶಾಂಶದ ನಂತರದ ಕೊನೆಯ 2 ಅಂಕೆಗಳು y ಅನ್ನು ಹುಡುಕಿ ಅಂತ ಹೇಳ್ತಾರೆ. ಮಾಡೋಣ, ತೊಂದರೆ ಇಲ್ವಲ್ಲ. ಓಕೆ, 3 to the power of 32 ಅಂದರೆ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಹಾಗಾದರೆ ಎಷ್ಟು ಮಾಡ್ಬೇಕು ಸರ್? 3 to the power of 4. 3 to the power of 4 ಎಷ್ಟು ಸರ್? 81. 81 ಡಿವೈಡ್ ಬೈ 50 ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಇದು ಡಬಲ್ ಮಾಡಿದ್ರೆ 100, ಇದನ್ನು ಡಬಲ್ ಮಾಡಿದ್ರೆ 162. ಆಲ್ವೇಸ್ 2. 1ಇಂದ ಡಿವೈಡೆಡ್ ಬೈ 50 ಮಾಡಿದ್ರೆ ಆಲ್ವೇಸ್ ಏನು ಬರುತ್ತೆ? 2. ತೋರಿಸ್ತೀನಿ ಬೇಕಂದ್ರೆ ನಿಮಗೆ. ಇದು ಅರ್ಥ ಆಯ್ತಲ್ವಾ? 81 ಬೈ 50 ಅಂದರೆ ಎಷ್ಟು ಬರುತ್ತೆ? 51 ಜಾ 50. ಕರೆಕ್ಟಾ? ಎಗೈನ್ 6 ಜಾ 2, 1.62 ತೋರಿಸ್ತೀನಿ. 71 ಡಿವೈಡ್ ಬೈ 50 ಮಾಡಿ, ಎಗೈನ್ 2ನೇ ಬರುತ್ತೆ. ಯಾಕೆ 2 ಬರುತ್ತೆ ಅಂದರೆ ಇಲ್ಲಿ ಇಂಟು 2 ಮಾಡಿದ್ರೆ 100 ಬರುತ್ತೆ,
ಕರೆಕ್ಟಾಗಿ ಇಲ್ಲಿ ಇಂಟು 2 ಮಾಡಿದ್ರೆ 142 ಬರುತ್ತೆ. 100/142 ದಟ್ ಈಸ್ 1 ಪಾಯಿಂಟ್. ಸರ್ 142/100 ದಟ್ ಈಸ್ ಈಕ್ವಲ್ ಟು 1.42. ಆಲ್ವೇಸ್ 1/50 ಇದ್ದರೆ ಆಲ್ವೇಸ್ ಏನು ಬರುತ್ತೆ ಆನ್ಸರ್ ನಮಗೆ ಯೂನಿಟ್ ಡಿಜಿಟ್ 2ನೇ ಬರುತ್ತೆ. ಇದು ನೆನ್ಪಿಟ್ಕೋಬೇಕು. ಓಕೆನಾ? ಯಾವುದಿದು ಕ್ವಶನು? n = 1 + 2 + 3 + 4. ಹೌದಾ? ಸರಿ. ಇದು n = 1 ಫ್ಯಾಕ್ಟೋರಿಯಲ್ ಪ್ಲಸ್ 2 ಫ್ಯಾಕ್ಟೋರಿಯಲ್ ಪ್ಲಸ್ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್ ಪ್ಲಸ್ ಅಪ್ ಟು 100 ಫ್ಯಾಕ್ಟೋರಿಯಲ್. ಕರೆಕ್ಟಾ? ಫ್ಯಾಕ್ಟೋರಿಯಲ್ನ ಒಂದು ಬುಕ್ಕಲ್ಲಿ ಈ ಥರನೂ ಕೊಟ್ಟಿರ್ತಾರೆ, ಆರ್ ಇನ್ನೊಂದು ಬುಕ್ಕಲ್ಲಿ 1 + 2 + 3 + 4 ಈ ಥರ. ಕರೆಕ್ಟಾ? ಒಂದೊಂದು ಬುಕ್ಸಲ್ಲಿ ಈ ಥರನೂ ಫ್ಯಾಕ್ಟೋರಿಯಲ್ ಕೊಟ್ಟಿರ್ತಾರೆ, ಇನ್ನೊಂದು ಬುಕ್ಸಲ್ಲಿ ಈ ಥರನೂ ಫ್ಯಾಕ್ಟೋರಿಯಲ್ ಕೊಟ್ಟಿರ್ತಾರೆ. ಕರೆಕ್ಟಾ? ಇವಾಗ ಏನು ಮಾಡಿದ್ದಾರೆ ಅವ್ರು, ಏನು ಹೇಳಿದ್ದಾರೆ, 1 + 2 + 3 + 4 ಈ ಥರ ಲಾಸ್ಟ್ ಯೂನಿಟ್ ಡಿಜಿಟ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರು. ಕರೆಕ್ಟಾ? ನಮಗೆ NPR ಕರೆಕ್ಟನಪ್ಪ? ಪರ್ಮುಟೇಷನ್ ಇದು, ಕಾಂಬಿನೇಷನ್ದು NC. ಈ ಥರ ಎರಡನ್ನೂ ಫಾರ್ಮುಲಾ ಹಾಕಿ ಮಾಡ್ತಾಯಿದ್ರೆ ಏನಾಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. 1 ಫ್ಯಾಕ್ಟೋರಿಯಲ್ ಅಂದರೆ, ಫಾರ್ ಎಕ್ಸಾಂಪಲ್ n ಫ್ಯಾಕ್ಟೋರಿಯಲ್ ಅಂದರೆ ಇದರ ಅರ್ಥ n × n - 1 to n - 2 n - 3 ಒಂದೊಂದು ಮೈನಸ್ ಆಗ್ತಾ ಇರುತ್ತೆ. ಕ್ಲಿಯರ್? 10 ಫ್ಯಾಕ್ಟೋರಿಯಲ್ ಅಂದರೆ ಇದರ ಅರ್ಥ 10 × 9 × 8 × 7 ಈ ಥರ ಹೋಗ್ತಾ ಇದೆ. ಆರ್ 10 ಫ್ಯಾಕ್ಟೋರಿಯಲ್ ಮತ್ತು ನಾವೇನಂತ ಬರೀಬೋದು, 10 × 9 ಫ್ಯಾಕ್ಟೋರಿಯಲ್ ಅಂತ ಸಹ ಬರೀಬೋದು. ಕ್ಲಿಯರಾ? ಫಾರ್ ಎಕ್ಸಾಂಪಲ್ 4 ಫ್ಯಾಕ್ಟೋರಿಯಲ್ ಅಂದ್ಕೊಳ್ಳಿ. 4 × 3 × 2 × 1. ಕರೆಕ್ಟಾ? ಸೊ ಅದನ್ನೇ ನಾವು ಏನು ಮಾಡೋಣ, ಡೈರೆಕ್ಟಾಗಿ ಮಾಡೋಣ. ಕ್ಲಿಯರ್? ಎಗೇನ್ 5 ಫ್ಯಾಕ್ಟೋರಿಯಲಿಂದ ನಾವು ಗಮನಿಸಿದ್ರೆ 5 ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ 4 × 3 × 2 × 1 × 5 ಮಾಡಿದ್ರೆ 120 ಆಗುತ್ತೆ. ಏನಾಗುತ್ತೆ ಸರ್? 120 ಆಗುತ್ತೆ. ಕ್ಲಿಯರ್? 0 ಇಲ್ಲೂ ಸಹ 0 ಬರುತ್ತೆ ಯೂನಿಟ್ ಡಿಜಿಟು. ಕರೆಕ್ಟಾ? ಎಗೇನ್ ಇಲ್ಲಿ 5 ಇದೆ, ಸೊ ಯೂನಿಟ್ ಡಿಜಿಟ್ ಏನು ಬಂತು? 0. ಎಗೇನ್ ಇಲ್ಲಿ ನಮ್ಗೆ 100 ಸಹ 0 ಬಂತು. ಟೋಟಲ್ ಇದೇನಾಗುತ್ತೆ, ಇದೆಲ್ಲನೂ ಸಹ ಏನಾಗುತ್ತೆ, 0 ಆಗುತ್ತೆ. ಕ್ಲಿಯರ್? ಇದೇನಾಗುತ್ತೆ, ಅವಾಗೆಲ್ಲನೂ ಸಹ 0 ಆಗುತ್ತೆ. ಕ್ಲಿಯರ್? ಆಗ ಇನ್ನು ಉಳಿದಿರೋದೇನು, 1 ಫ್ಯಾಕ್ಟೋರಿಯಲ್ ಪ್ಲಸ್ 2 ಫ್ಯಾಕ್ಟೋರಿಯಲ್ ಪ್ಲಸ್ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್. 1 ಫ್ಯಾಕ್ಟೋರಿಯಲ್ 1, 2 ಫ್ಯಾಕ್ಟೋರಿಯಲ್ 2, 3 ಫ್ಯಾಕ್ಟೋರಿಯಲ್ 6, 4 ಫ್ಯಾಕ್ಟೋರಿಯಲ್ 24. 4, 6, 10 + 2 13 ದಟ್ ಈಸ್ ಈಕ್ವಲ್ ಟು 3. ಕ್ಲಿಯರ್? ಯೂನಿಟ್ ಡಿಜಿಟ್ ವ್ಯಾಲ್ಯೂ ಎಷ್ಟು? 3. ಓಕೆನಾ? ಇದು ನಾವು ಪರ್ಮುಟೇಷನ್ ಕಾಂಬಿನೇಷನ್ ಮಾಡೋ ನೀವು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋಣ. ಓಕೆನಾ? ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಯೂನಿಟ್ ಡಿಜಿಟ್ ಅಂದರೆ ಯೂನಿಟ್ ಡಿಜಿಟ್ ಒಂದೇ ಯೂಸ್ ಆಗೋಲ್ಲ, ಎಲ್ಲ ಚಾಪ್ಟರಲ್ಲೂ ಸಹ ಯೂನಿಟ್ ಡಿಜಿಟ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ ಸರ್, ಇಷ್ಟೊತ್ತು 1 ಪವರ್ ಇತ್ತು, ಈಗ 2 ಪವರ್ ಇದ್ದರೆ ಸರ್ ಕರೆಕ್ಟಾಗಿ 2 ಪವರ್ ಇದ್ರೆ ಹೆಂಗೆ ಮಾಡ್ತೀರಾ ಸರ್? ನಾವು ಹೆಂಗೆ ಮಾಡಬೇಕು ನೋಡಿ ಅಲ್ವಾ? 2 ಆದರೂ ಇರಲಿ, 3 ಆದರೂ ಇರಲಿ, 4 ಆದರೂ ಇರಲಿ, 10 ಆದರೂ ಇರಲಿ, ತೊಂದರೆ ಇಲ್ಲ. ಓಕೆನಾ? ಇಲ್ಲಿ ಏನು ಕೊಟ್ಟಿದ್ದಾರೆ ನಂಬರು 7, 2, 3, 7, 8 ಬಂದರೆ ಡಿವೈಡ್ ಬೈ 4 ಅಲ್ವಾ? ಮಾಡಿ ಡಿವೈಡ್ ಬೈ 4 ಮಾಡಿದ್ರೆ ನಾನು ನಿಮ್ಮ ಮುಂದೆ ಒಂದು ಹೇಳ್ತೀನಿ, ಒಂದು ಇಂಟ್ ಕೊಡ್ತೀನಿ. 4 ಡಿವೈಡ್ ಬೈ 23 ಅಲ್ವಾ? ನಮಗೇನು ಬರುತ್ತೆ, ರಿಮೈಂಡರ್ +3 ರಿಮೈಂಡರ್ -1. ಕರೆಕ್ಟಾ ಸರ್? -1 ಹಿಂಗೆ ಬಂತು. 4 6 24 ಸರ್. -1 ಮಾಡಿದ್ರೆ 23 ಸರ್. ಈ ಥರ -1 ಬಂತು. ಈ -1 +1 ಮಾಡಿದ್ರೆ ಡಿವೈಡ್ ಕಂಪ್ಲೀಟ್ಲಿ ಆಗುತ್ತೆ ಸರ್. ಈ 3 ಹೆಂಗೆ ಬಂತು? 4 5 20 ರಿಮೈಂಡರ್ ಎಷ್ಟು ಸರ್? 3. ಸೊ ಹಾಗಾಗಿ 3 ಬಂತು ಸರ್. ಕ್ಲಿಯರ್ ಸರ್? ಕ್ಲಿಯರ್. ಹಾಗಾದರೆ 4⁻23 ಸರಿ 23ನ ಇದನ್ನು ನಾವೇನಂತ ಬರಿಬೋದು, -1 ಅಂತ ಸಹ ಬರಿಬೋದು. ಕರೆಕ್ಟಾ? ರಿಮೈಂಡರ್ ಏನು -1. ಸೊ ಇಲ್ಲಿ ಸಹ ನಾವು -1 ಬರಿಬೋದಾ? ಹ್ಞೂ ಸರ್. 4 3 12 ಒಂದು ಮೈನಸ್ ಇಲ್ಲಿ ಸಹ -1 ಬರ್ಬೋದು. 7⁻−1 ⁻22 ⁻27 ಏನೇ ಇರಲಿ, ನಾನು ಮೊದಲನೇ ಒಂದು ನಿಮಿಷದಲ್ಲೇ ನಿಮ್ಗೆ ಹೇಳಿದ್ದೆ ಏನಂತ, -1 ಈವನ್ ನಂಬರ್ ದಟ್ ಈಸ್ ಈಕ್ವಲ್ ಟು ಈವನ್. ದಟ್ ಈಸ್ ಈಕ್ವಲ್ ಟು ಏನು ಸರ್? ಈವನ್. ಕರೆಕ್ಟಾ? -1 ಆಡ್ ನಂಬರ್ ದಟ್ ಈಸ್ ಈಕ್ವಲ್ ಟು -1 ಹೇಳಿದ್ನ ಇಲ್ವ ಸರ್? ಸರ್ ಹೇಳಿದ್ರು. ಹಾಗಾದರೆ -1 ಏನಿದೆ ಸರ್? ಇಲ್ಲಿ ಈವನ್ ನಂಬರ್ ಇದೆ ಸರ್, ಈವನ್ ನಂಬರ್. ಸೊ ಹಾಗಾದರೆ 1 ಎನಿಥಿಂಗ್ ಏನಾಗುತ್ತೆ ಸರ್? 1 ಆಗುತ್ತೆ. ಹಾಗಾದರೆ 7 ಎಷ್ಟು ಸರ್? 7. ಹಾಗಾದರೆ 7 ಎಷ್ಟು ಸರ್?
7 ಈ ಥರ ಅಲ್ವಾ. ಫಾರ್ ಎಕ್ಸಾಂಪಲ್ 51 ಇದೆ, ಇದನ್ನು ಡಿವೈಡ್ ಬೈ 4 ನಾವು ಇದನ್ನು ಏನಂತ ಬರೆಯೋದು ಕರೆಕ್ಟಾ, ಪ್ಲಸ್ 3 ರಿಮೈಂಡರ್ ಆರ್ ಮೈನಸ್ 1 ರಿಮೈಂಡರ್. ನೆನ್ಪಿಟ್ಕೋಬೇಕು. ಕ್ಲಿಯರ್ ಸರ್? ಕ್ಲಿಯರ್. ಈ ಕ್ವಶನ್ ಇರಲಿ, ಲಾಸ್ಟಲ್ಲಿ ಮಾಡೋಣ. ಓಕೆನಾ? ಈ ಕ್ವಶನ್ ಮಾಡಿ, ಸಿಂಪಲ್ ಕ್ವಶನ್ನು, ಲಾಸ್ಟಲ್ಲಿ ಮಾಡಿಸ್ತೀನಿ. ಓಕೆನಾ? ಅದು ಫೈಂಡ್ ದ ಯೂನಿಟ್ ಡಿಜಿಟ್ ಇನ್ ದ ಫಾಲೋಯಿಂಗ್. ನೋಡಿ 5 ಇಂಟು ಇವನ್ ನಂಬರ್ ಅಲ್ವಾ, 5 ಇಂಟು ಇವನ್ ನಂಬರ್ ಇದೆ 0, ಡೈರೆಕ್ಟ್ ಆನ್ಸರ್. 5 ಇಂಟು ಇವನ್ ನಂಬರ್ 0 ಅಲ್ವಾ. ಸೇಮ್ ಅದೇ ಥರ ಯೂನಿಟ್ ಡಿಜಿಟ್ ಕೇಳಿದ್ದಾರೆ ನೋಡಿ. 31 ಇಂಟು 37 ಇಂಟು 36 ಇಂಟು 46 ಇಂಟು 8. 1 ಇಂಟು 7 7, 7 6 ಜಾ 42, ಲಾಸ್ಟಲ್ಲಿ 2 ಬಂತು. 2 6 ಜಾ 12, 12 9 ಜಾ ಲಾಸ್ಟಲ್ಲಿ 18. ಆದರೆ ಆನ್ಸರ್ 8. ಕ್ಲಿಯರ್ ಸರ್? ಕ್ಲಿಯರ್. ಸರ್ ಸೇಮ್ ಅದೇ ಥರ ಫೈಂಡ್ ಔಟ್ ದ ಯೂನಿಟ್ ಡಿಜಿಟ್ ಇನ್ ದ ಪ್ರಾಡಕ್ಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್. ಆಡ್ ಪ್ರೈಮ್ ನಂಬರ್ಸ್ ಅಂತ ಕೇಳಿದ್ದಾರೆ. ಕರೆಕ್ಟಾ? ಆಡ್ ಪ್ರೈಮ್ ನಂಬರ್ಸ್ ಅಂದರೆ ಅವಪ್ಪ ಆಲ್ ಪ್ರೈಮ್ ನಂಬರ್ಸ್ ಅಂತ ಕೇಳಿದ್ದಿದ್ರೆ 2 3 5 7 11 13 ಈ ಥರ ಬರೋದು. ಆವಾಗ ಏನಾಗೋದು, 5 ಇಂಟು ಇವನ್ ನಂಬರ್ 0 ಆಗೋದು, ಕಂಪ್ಲೀಟ್ 0 ಆಗಿಬಿಡೋದು. ಕರೆಕ್ಟಾಗಿ ಕಂಪ್ಲೀಟ್ 0 ಆಗೋದು. ಬಟ್ ಇಲ್ಲಿ ಕ್ವಶನಲ್ಲಿ ಅವ್ರು ಏನು ಕೇಳಿದ್ದಾರೆ ಅಂದರೆ ಫೈಂಡ್ ಔಟ್ ದ ಯೂನಿಟ್ ಡಿಜಿಟ್ ಇನ್ ದ ಪ್ರಾಡಕ್ಟ್ ಆಫ್ ಆಲ್ ಆಡ್ ಪ್ರೈಮ್ ನಂಬರ್ಸ್ ಅಂತ ಕೇಳಿದರು. ಆಡ್ ಪ್ರೈಮ್ ನಂಬರ್ಸ್ ಅಂದರೆ ಯಾವು ಸರ್? 3 5 7 11 13 17 19 23 27 27 ಬರೋ 29. ಕರೆಕ್ಟಾ? 5 ಇಂಟು ಎನಿ ಆಡ್ ನಂಬರ್ ದಟ್ ಈಸ್ ಈಕ್ವಲ್ ಟು ಆನ್ಸರ್ ಏನು ಸರ್? 5 ಬರುತ್ತೆ. ಕ್ಲಿಯರ್ ಸರ್? ಇದು ಆಪ್ಷನ್ನೇ ಇಷ್ಟು ಸಿಂಪಲ್. ನೆನ್ಪಿಟ್ಕೋಬೇಕು. ಏನು ನೆನ್ಪಿಟ್ಕೋ? 5 ಇಂಟು ಆಡ್ ನಂಬರ್ ದಟ್ ಈಸ್ ಈಕ್ವಲ್ ಟು 5, 5 ಇಂಟು ಇವನ್ ನಂಬರ್ ದಟ್ ಈಸ್ ಈಕ್ವಲ್ ಟು 0, 4 ಟು ದಿ ಪವರ್ ಆಫ್ ಆಡ್ ನಂಬರ್ ದಟ್ ಈಸ್ ಈಕ್ವಲ್ ಟು 4, 4 ಟು ದಿ ಪವರ್ ಆಫ್ ಇವನ್ ನಂಬರ್ ದಟ್ ಈಸ್ ಈಕ್ವಲ್ ಟು 6, 9 ಟು ದಿ ಪವರ್ ಆಫ್ ಆಡ್ ನಂಬರ್ ದಟ್ ಈಸ್ ಈಕ್ವಲ್ ಟು 9, 9 ಟು ದಿ ಪವರ್ ಆಫ್ ಇವನ್ ನಂಬರ್ ದಟ್ ಈಸ್ ಈಕ್ವಲ್ ಟು 1. ಕರೆಕ್ಟಾ? 5 ಟು ದಿ ಪವರ್ ಆಫ್ ಎನಿಥಿಂಗ್ 5, 6 ಟು ದಿ ಪವರ್ ಆಫ್ ಎನಿಥಿಂಗ್ 6, ಅಗೇನ್ 2 3 7 8 ಬಂದರೆ ಡಿವೈಡ್ ಬೈ 4. ಸಿಂಪಲ್. ಯಾವುದಿದು? ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ ಸರ್ ಫ್ಯಾಕ್ಟೋರಿಯಲ್ 12 ಅನ್ಸುತ್ತೆ. ನೋಡೋಣ, ಚೆಕ್ ಮಾಡೋಣ ಸಲ, ತೊಂದರೆ ಇಲ್ಲ. ಫ್ಯಾಕ್ಟೋರಿಯಲ್ 12 ಅಲ್ವಾ. ಈ ಫ್ಯಾಕ್ಟೋರಿಯಲ್ 12ನ ನಾವು ಏನಂತ ಬರ್ಕೋಬೋದು ಸರ್? 12 ಇಂಟು 11 ಇಂಟು 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಇಷ್ಟೆಲ್ಲ ಬರ್ಕೊಳ್ಬೋದು. ಇಲ್ಲಿ 10 ಇದೆ ಸರ್. ಕರೆಕ್ಟಾ? ನಾವು ಯಾಕೆ ಬರ್ಕೋಬೇಕು ಸರ್ ಇಲ್ಲಿ? ನೀವು ಇಷ್ಟೊತ್ತು ಹೇಳಿದ್ರಿ 0 ಇಂಟು ಎನಿಥಿಂಗ್ 0 ಅಲ್ವಾ, 0 ಇಂಟು ಎನಿಥಿಂಗ್ 0 ಅಂತ ಹೇಳಿದ್ರಿ, ಮತ್ತು ಯಾಕೆ ಬರೀತೀರಿ ಸರ್ ನೀವು? ಕರೆಕ್ಟಾ? ನೋಡಿ 0 ಇಂಟು ಎನಿಥಿಂಗ್ 0 ಅಂತ ಗೊತ್ತಿರಬೇಕಾದ್ರೆ ಇದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆನ್ಸರ್ ಏನು? 0. ಕ್ಲಿಯರ್ ಸರ್? ಕ್ಲಿಯರ್. ಓಕೆನಾ? ಫೈಂಡ್ ಔಟ್ ದ ಯೂನಿಟ್ ಡಿಜಿಟ್ ಆಫ್ 67354 ಟು ದಿ ಪವರ್ ಆಫ್ 1 2 3 7. ಓಕೆ, ಇಷ್ಟೊತ್ತು 2 3 7 8 ಬಂತು. ಈಗ 4 ಬಂದಿದೆ. 4 ಟು ದಿ ಪವರ್ ಆಫ್ ಯಾವ ನಂಬರ್ ಬಂದಿದೆ ಲಾಸ್ಟಲ್ಲಿ ಸರ್? ಆಡ್ ನಂಬರ್. ಸರ್ ಯಾವ್ದು ನಂಬರ್ ಬಂದಿದೆ ಸರ್? ಆಡ್ ನಂಬರ್. ಹಾಗಾದ್ರೆ 4 ಟು ದಿ ಪವರ್ ಆಫ್ ಆಡ್ ನಂಬರ್ ಎಷ್ಟು ಸರ್? 4. ಹೇಗೆ ಸರ್? ಚೆಕ್ ಮಾಡಬೇಕಿದೆ. 4 ಟು ದಿ ಪವರ್ ಆಫ್ 1 4, 4 ಕ್ಯೂಬ್ 64. ಕರೆಕ್ಟಾ? ಎಗೈನ್ ಇಂಟು 16 ಮಾಡಿದ್ರೆ 4, ಎಗೈನ್ 16 ಮಾಡಿದ್ರೆ ಈ ಥರ 4 4 4 4 4 4 4 4 ಬರ್ತಾನೆ. ಸೊ ಹಾಗಾಗಿ 4 ಟು ದಿ ಪವರ್ ಆಫ್ ಆಡ್ ನಂಬರ್ ದಟ್ ಈಸ್ ಈಕ್ವಲ್ ಟು 4. ಸಿಂಪಲ್. ಇದನ್ನು ನೋಡಿ. ಓಕೆ, 3 ಟು ದಿ ಪವರ್ ಆಫ್ 21. ಕರೆಕ್ಟಾ? 3 ಟು ದಿ ಪವರ್ ಆಫ್ 21 ಅಂದರೆ ಡಿವೈಡ್ ಬೈ 4 ಮಾಡಿದ್ರೆ ನಮ್ಗೆ ಎಷ್ಟು ಬಂತು? 3 ಟು ದಿ ಪವರ್ ಆಫ್ 1, 4 ಟು ದಿ ಪವರ್ ಆಫ್ ಇವನ್ ನಂಬರ್ ದಟ್ ಈಸ್ ಈಕ್ವಲ್ ಟು 6, 6 ಟು ದಿ ಪವರ್ ಆಫ್ ಎನಿಥಿಂಗ್ 6, 7 ಟು ದಿ ಪವರ್ ಆಫ್ 24. ಇದು ಕಂಪ್ಲೀಟ್ ಯೂಸಬಲ್ ಆಗುತ್ತೆ. 7 ಟು ದಿ ಪವರ್ ಆಫ್ 4 ಅಂದರೆ 7 ಟು ದಿ ಪವರ್ ಆಫ್ 4 343 ಈಗೇನು 1 ಬರುತ್ತೆ. ಕರೆಕ್ಟಾ? 5 ಟು ದಿ ಪವರ್ ಆಫ್ ಎನಿಥಿಂಗ್ 5 ಇಂಟು ಇವನ್ ನಂಬರ್ ದಟ್ ಈಸ್ ಈಕ್ವಲ್ ಟು 0. ಸಿಂಪಲ್. ದಟ್ ಈಸ್ ಈಕ್ವಲ್ ಟು ಏನು ಸರ್? 0. ಸಿಂಪಲ್. ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಡೈರೆಕ್ಟಾಗಿ ಹೇಳ್ಕೊಡ್ತೀನಿ ನೋಡಿ, ತೊಂದರೆ ಇಲ್ಲ. ಡೈರೆಕ್ಟ್ ಬಂದುಬಿಟ್ಟು ಇದಕ್ಕೆ ಕರೆಕ್ಟಾ? 5 ಟು ದಿ ಪವರ್ ಆಫ್ ಎನಿಥಿಂಗ್ ದಟ್ ಈಸ್ ಈಕ್ವಲ್ ಟು 5 ಸರ್.
6 to the power of anything that is equal to 6 sir. 5 into 6 0. 0 into anything that is equal to 0 sir. Simple. ಕರೆಕ್ಟಾ? 0 ಸಿಂಪಲ್ ಆನ್ಸರ್ ಮುಂದೆ ಅಲ್ವಾ. ಈಗ ನೀವು ನೋಡಿ ಏನಿದೆ ಇಲ್ಲಿ ಕ್ವಶನ್ ನೋಡೋಣ. 12 to the power of 55 divided by 3 to the power of 11 plus 8 to the power of 48 divided by 16 to the power of 18. ಕರೆಕ್ಟಾ? ಆಯಿತು. 12 to the power of 55 divided by 3 to the power of 11 plus 8 to the power of 48 divided by 16 to the power of 18. ಕರೆಕ್ಟಾ? ಸೊ ಇಲ್ಲಿ 8ಇಂದ 16 ಡಿವೈಡ್ ಆಗುತ್ತೆ, ಬಟ್ 16ಇಂದ 8 ಡಿವೈಡ್ ಆಗುತ್ತಾ? ಆಗುತ್ತೆ ಸರ್. 0.5 48 ನೀವು ಹೆಂಗಪ್ಪ ಮಾಡ್ತೀರಾ? ಕಷ್ಟ ಆಗುತ್ತೆ. ಕರೆಕ್ಟಾಗಿ ಕಷ್ಟ ಆಗುತ್ತೆ. ಸೊ ಸಡನ್ ಇಂಡೀಸಸ್ಸಲ್ಲಿ ನಾವು ಇಷ್ಟೊತ್ತು ನಾವು ಕಾನ್ಸೆಪ್ಟ್ ಹೇಳ್ತೀವಲ್ಲ, ಆ ಕಾನ್ಸೆಪ್ಟ್ನ ಡಿವೈಡ್ ಮಾಡಿಕೊಂಡ್ರೆ ನಿಮ್ಮ ಆನ್ಸರ್ ಬರೋ ಚಾನ್ಸಸ್ ಇದೆ, ನೋಡೋಣ. ಓಕೆನಾ? ಈ 12 ಸರ್ ನಾವು ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಏನಂತ ಬರ್ಬೋದು ಸರ್? 4 ಇಂಟು ಆದರೆ 4 to the power of 55 ಇಂಟು ಕರೆಕ್ಟಾ 3 to the power of 55. ಇಟ್ ಮೀನ್ಸ್ x to the power of n ಇಂಟು y to the power of n ಇದ್ದರೆ ಕರೆಕ್ಟಾ, ಅವಾಗ ಏನು ಮಾಡ್ಬೋದು? xy to the power of n. ಕ್ಲಿಯರ್? xy to the power of n by 3 to the power of 11 plus 8 to the power of 48. 8 ಏನಂತ ಬರ್ಬೋದು ಸರ್? 2 ಕ್ಯೂಬ್. 2 ಕ್ಯೂಬ್ ಇಂಟು 48 ಈ ಥರ ಇದ್ದರೆ ಸರ್ ಇಂಟು ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು 48 ದಟ್ ಇಸ್ ಇಕ್ವಲ್ ಟು 144. ದಟ್ ಇಸ್ ಇಕ್ವಲ್ ಟು ಏನು ಸರ್? 144. ಹಾಗಾದರೆ 2 to the power of 144 ಡಿವೈಡೆಡ್ ಬೈ 16 ಅಂದರೆ ಸರ್ 2 to the power of 4. 2 to the power of 4 into 18. 4 into 18 72. 2 to the power of 72. ಕರೆಕ್ಟಾ ಸರ್? ಹೇಗೆ ಬಂತು ಅಂತ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. 12ನ ಏನಂತ ಬರ್ಬೋದು ಅಂದರೆ 4 into 3 ಆರ್ 4 to the power of 55 into 3 to the power of 55. ಕರೆಕ್ಟಾ? 3 to the power of 11 ಹಾಗೆ ಬರ್ಕೊಳ್ಳಿ. ಪ್ಲಸ್ 8 to the power of 48 2 ಕ್ಯೂಬ್ ಇಂಟು 48. 48 into 3 ದಟ್ ಇಸ್ ಇಕ್ವಲ್ ಟು 144 ಡಿವೈಡ್ ಬೈ 16 into 18 ದಟ್ ಇಸ್ ಇಕ್ವಲ್ ಟು 2 to the power of 4. 16 ನಾವು ಏನಂತ ಬರ್ಬೋದು? 2 to the power of 4. 2 to the power of 4 into 18 ದಟ್ ಇಸ್ ಇಕ್ವಲ್ ಟು 2 to the power of 72. ಕರೆಕ್ಟಾ? 2 to the power of 72. ಈಗ 3 to the power of 11 3 to the power of 11 ಹೋದರೆ ಇನ್ನು ಉಳಿದಿರೋದೇನು? 44. ಕರೆಕ್ಟಾಗಿ ಇನ್ನು ಉಳಿದಿರೋದೇನು? 44. ಇಲ್ಲಿ 72 to 72 ಹೋದರೆ ಇನ್ನು ಉಳಿದಿರೋದೇನು? 72. ಇನ್ನು ಉಳಿದಿರೋದೇನು? 72. 4 to the power of ಆಡ್ ನಂಬರ್. 4 to the power of ಆಡ್ ನಂಬರ್ 4. ಕರೆಕ್ಟಾ? ಇನ್ನು ಏನು ಉಳಿದಿದೆ ಇಲ್ಲಿ? 44. ಇದು ಕಂಪ್ಲೀಟ್ಲಿ ಡಿವಿಸಬಲ್ ಆಗುತ್ತೆ. ಸೊ ಹಾಗಾಗಿ 3 to the power of 4 ಅಂದರೆ 81 1 ಪ್ಲಸ್ ಡಿವೈಡ್ ಬೈ 4 ಅಂದರೆ ಕಂಪ್ಲೀಟ್ ಡಿವಿಸಬಲ್ ಆಗುತ್ತೆ. ಸೊ ಕಂಪ್ಲೀಟ್ ಡಿವಿಸಬಲ್ ಆಗುತ್ತೆ 6. 2 to the power of 16. 4 into 1 4 plus 6 that is equal to 10. ಆಪ್ಷನ್ ಸಿ. ಆಪ್ಷನ್ ಸಿ. ಕ್ಲಿಯರಾ? ಈ ಥರ ನಾವು ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು. ಕರೆಕ್ಟಾ? ಈಸಿ ಕ್ವಶನ್ಸ್ ಅಲ್ಲ, ಯಾವುದೋ ಒಂದು ಪ್ರಾಬ್ಲಮ್ಸ ಅಂದರೆ ಯೂನಿಟ್ ಡಿಜಿಟ್ನ ಅಪ್ಲೈ ಮಾಡ್ಬೋದು ಅನಿಸಿದ್ರೆ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಡ್ಬೇಕು. ಕ್ಲಿಯರ್? ಬಟ್ ಇಲ್ಲಿ ಕ್ವಶನಲ್ಲೇ ಕೇಳಿದಾರಲ್ಲ ಯೂನಿಟ್ ಡಿಜಿಟ್ ಏನು ಅಂತ, ಅವ್ರ ಕ್ವಶನಲ್ಲೇ ಡೈರೆಕ್ಟಾಗಿ ಯೂನಿಟ್ ಡಿಜಿಟ್ ಕೇಳಿದ್ಮೇಲೆ ನಾವು ಅಪ್ಲೈ ಮಾಡೋದಿದ್ರೆ ಚೆನ್ನಾಗಿರೋಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ತೇವೆ. ಕ್ಲಿಯರ್? ಇಲ್ಲಿ ನೋಡಿ, ನೀವು ಯೂನಿಟ್ ಡಿಜಿಟ್ ಅಂದರೆ ಯೂನಿಟ್ ಡಿಜಿಟ್ ಒಂದಲ್ಲ, ಇಲ್ಲಿ ಸಣ್ಣ ಇಂಡೀಸಸಲ್ಲಿ ಒಂದು ಟಾಪಿಕ್ಕು ಯಾವ್ದಾರು ಒಂದು ಕಾನ್ಸೆಪ್ಟ್ ತೊಗೋಬೋದು. ಕರೆಕ್ಟಾ? ಈ ಥರ ಕಾನ್ಸೆಪ್ಟ್ ಅನ್ನೋದು ಜಸ್ಟ್ ನೀವು ಡೈಲಿ 15 to 20 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಕ್ಯಾಲ್ಕುಲೇಷನ್ ಅನ್ನೋದು ಬೇಗ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ನೋಡಿ ಇಷ್ಟೊತ್ತು ಸರ್ ಪ್ಲಸ್ ಬಂತು, ಇಂಟು ಬಂತು, ಡಿವೈಡೆಡ್ ಬೈ ಸಹ ಬಂತು, ಮೈನಸ್ ಬಂದಿರಲಿಲ್ಲ ಅಲ್ವಾ? ಸೊ ಹಾಗಾಗಿ ಈಗ ಮೈನಸ್ ಸಹ ಬಂದಿದೆ. 7 to the power of 95. ಈ 95 ನಾವು ಏನಂತ ಬರ್ಬೋದು? ಡಿವೈಡ್ ಬೈ 4 ಡಿವೈಡ್ ಬೈ 4. ಕರೆಕ್ಟಾ? 92 ಹೋಗುತ್ತೆ, ಇನ್ನು ಉಳಿದಿರೋದೇನು ಸರ್? 7 ಕ್ಯೂಬ್ ಮೈನಸ್ 3 to the power of 36 ಹೋಗುತ್ತೆ ಸರ್. 4 9 ಇನ್ನು ಉಳಿದಿರೋದೇನು ಸರ್? 3 ಸ್ಕ್ವೇರ್ ಸರ್. 3 ಕ್ಯೂಬ್ 340 ಸರ್. 7 ಕ್ಯೂಬ್ 343. ಕರೆಕ್ಟ್ ಸರ್? 343 ಮೈನಸ್ 3 ಸ್ಕ್ವೇರ್ 9 ಸರ್. ಮೈನಸ್ 6 ಬಂತು. ಮೈನಸ್ 6 ಬಂತು ಸರ್. ಆಪ್ಷನಲ್ಲಿ ಮೈನಸ್ 6 ಇಲ್ವಲ್ಲ ಸರ್? ಹೇಗೆ ಸರ್? ಕರೆಕ್ಟ್, ಆಪ್ಷನಲ್ಲಿ ಮೈನಸ್ 6 ಇಲ್ಲ. ಮತ್ತು ಈಗ ಹೇಗೆ ಸರ್? ನೋಡಿ, ವೆನ್ ಮೈನಸ್ ಬಂದಾಗ, ಯಾವಾಗಾದರೂ ಮೈನಸ್ ಬಂದಾಗ ಏನು ಮಾಡ್ತೀರಾ? ಪ್ಲಸ್ 10ಇಂದ ಮೈನಸ್ ಮಾಡಿ ಆನ್ಸರ್ ಬರುತ್ತೆ. 4 ಎಷ್ಟು ಸರ್? 4 ಸರ್. 4 ಹೇಗೆ? ಇಲ್ಲಿ ನಾವು ಏನು ಮಾಡಿದ್ವಿ? ಯೂನಿಟ್ ಡಿಜಿಟ್ನ ಮಾತ್ರ ತೊಗೊಂಡಿದ್ದೀವಿ. ಕರೆಕ್ಟಾ? ಯೂನಿಟ್ ಡಿಜಿಟ್ನ 10 ಪ್ಲೇಸಲ್ಲಿ ಯಾವ್ದು ಇರುತ್ತೆ? 10th ಪ್ಲೇಸ್ ಇರುತ್ತೆ. 10th ಪ್ಲೇಸಲ್ಲಿ ಯಾವ್ದು ಇರುತ್ತೆ ಅಂದರೆ 10ಇಂದ ಮಲ್ಟಿಪ್ಲೈ ಆಗಿರುವಂಥ ಒಂದು ಸಂಖ್ಯೆ ಇರುತ್ತೆ. ಫಾರ್ ಎಕ್ಸಾಂಪಲ್ 13. ಕರೆಕ್ಟಾ? 13. ಅವಾಗ 13 - 9 ದಟ್ ಈಸ್ ಈಕ್ವಲ್ ಟು 4. ಆರ್ 23 - 9 14 ಎಗೇನ್ 4 ಬರುತ್ತೆ. ಸೊ ಈ ಥರ ಮೈನಸ್ ಬಂದಾಗ ನಾವು ಏನು ಮಾಡ್ತೀವಿ? ಪ್ಲಸ್ 10ನ ಮಾಡಿದ್ರೆ ನಮಗೆ ಒಂದು ಆನ್ಸರ್ ಬರುತ್ತೆ. ಕ್ಲಿಯರ್? ಫೈಂಡ್ ಔಟ್ ದ ಯೂನಿಟ್ ಡಿಜಿಟ್ ಇನ್ ಪ್ರಾಡಕ್ಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಇನ್ ಬಿಟ್ವೀನ್ 1 and 99999. ಪ್ರೈಮ್ ನಂಬರ್ಸ್ದು ಯೂನಿಟ್ ಡಿಜಿಟ್ ಫೈಂಡ್ ಔಟ್ ಮಾಡಬೇಕಂತ. ಕರೆಕ್ಟಾ? ಏನು ಬರುತ್ತೆ ಸರ್?
ಇಷ್ಟೊತ್ತು ನೀವು ಹೇಳಿದ್ರಿ ಆಡ್ ನಂಬರ್ಗೆ 5 ಬರುತ್ತೆ ಅಂತ, ಆಪ್ಷನಲ್ಲಿ 5 ಇಲ್ಲ. ಕರೆಕ್ಟಾ? ನಾನು ಇಷ್ಟೊತ್ತು ನಿಮಗೆ ಯಾಕೆ ಹೇಳಿದೆ ಅಂದರೆ ಅದು ಆಡ್ ಪ್ರೈಮ್ ನಂಬರ್ಸ್. ಯಾವ ನಂಬರ್ ಅದು? ಆಡ್ ಪ್ರೈಮ್ ನಂಬರ್ಸ್. ಆಡ್ ಪ್ರೈಮ್ ನಂಬರ್ಸ್ ಅಂದರೆ 3, 5, 7, 11, 13 ಇವು ಆಡ್ ಪ್ರೈಮ್ ನಂಬರ್ಸ್. ಬಟ್ ಅವ್ರು ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ 1 to 9999. ಹಾಗಾದರೆ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅದು ಸರ್ 2 ಸಹ ಇದೆ ಅಲ್ಲ ಸರ್? 2 ಕರೆಕ್ಟಾ? 3, 5 into 2, 5 into even number 0 into anything, 0 into anything ಏನು ಸರ್? 0. ಕರೆಕ್ಟಾ? 0 into anything ಏನು ಸರ್? 0. ಹಾಗಾದರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಕ್ಲಿಯರ್? ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಓಕೆನಾ? ಥಿಯರಿ ಬೇಸ್ಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವೇನು ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಒಂದು ಟೈಮ್ ತಗೊಳ್ಳಿ, ಕ್ಲೀನಾಗಿ ಓದಿ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ, ಇದೇ ಆನ್ಸರ್ನ. ಓಕೆನಾ ಸರ್? ಓಕೆ, ಇದನ್ನು ಮಾಡಿಸೋಣ. ಓಕೆನಾ? ಇದು ನೋಡಿ, ಇಫ್ ದ ಯೂನಿಟ್ ಡಿಜಿಟ್ ಆಫ್, ಈ ಕ್ವಶನ್ನ ಟ್ರೈ ಮಾಡಿ, ಈ ಕ್ವಶನ್ನ ನೀವು ಟ್ರೈ ಮಾಡಿ. ಓಕೆನಾ? ಯಾರ್ಯಾರು ನೋಡ್ತಾ ಇದ್ರು ರೆಕಾರ್ಡೆಡ್ ಇದಿರುತ್ತಲ್ವ, ರೆಕಾರ್ಡೆಡಲ್ಲಿ ಯಾರ್ಯಾರು ನೋಡ್ತಾ ಇದ್ರು ಈ ಒಂದನ್ನು ಟ್ರೈ ಮಾಡಿ. ಓಕೆನಾ? ಟ್ರೈ ಮಾಡಿ ಕಮೆಂಟ್ ರೂಪದಲ್ಲಿ ತಿಳಿಸಿ. ಸಿಂಪಲ್ ಕ್ವಶನ್, ಅದು ಡೈರೆಕ್ಟ್ ಇದೆ. ಓಕೆನಾ? ಸ್ವಲ್ಪ ತಲೆ ಓಡಿಸಿ. ಓಕೆನಾ? ನೋಡಿ, ಇಫ್ ದ ಯೂನಿಟ್ ಡಿಜಿಟ್ ಆಫ್ 1, 2, 3, 4, 5 k to the power of 72 ಈಸ್ 6 ಅಲ್ವಾ? k to the power of 72 ಈಸ್ 6 ಅಂತೆ, ಈಸ್ 6 ಅಂತೆ. ಇಲ್ಲಿ ನಮಗೆ ಯೂನಿಟ್ ಡಿಜಿಟ್ಸ್ ಬೇಕು. k² ಈಸ್ ಈಕ್ವಲ್ ಟು 6. ಕೆ ವ್ಯಾಲ್ಯೂ ಏನು ಪುಟ್ ಮಾಡಿದ್ರೆ 6 ಬರುತ್ತೆ ಸರ್? 4 ಪುಟ್ ಮಾಡಿದ್ರೆ ಬರುತ್ತೆ, 6 ಪುಟ್ ಮಾಡಿದ್ರೂ ಬರುತ್ತೆ, 6 ಪುಟ್ ಮಾಡಿದ್ರೂ ಬರುತ್ತೆ. ಕರೆಕ್ಟಾ? 4, 6 ಆಪ್ಷನಲ್ಲಿ ನಮಗೆ 4 ಇಲ್ಲ, ಸೊ 6 ಇದೆ. ಆನ್ಸರ್ 6 ಆಗುತ್ತೆ. ಕರೆಕ್ಟಾ? ಒಂದು ವೇಳೆ 4 ಕೊಟ್ಟು, ಕರೆಕ್ಟಾ, 4 ಕೊಟ್ಟು ಎ ಆ್ಯಂಡ್ ಬಿ ಆರ್ ಬಿ ಆ್ಯಂಡ್ ಸಿ ಯಾವುದು ಅದು ಕೊಟ್ಟಿದ್ರೆ ಅವಾಗ ನಾವು ಯೋಚನೆ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ 4 ಕೊಟ್ಟಿಲ್ಲ, 4² 16 ಆಗುತ್ತೆ. ಓನ್ಲಿ 6 ಕೊಟ್ಟಿದ್ದಾರೆ. ಓನ್ಲಿ ಏನು ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ. ಹಾಗಾಗಿ ಆನ್ಸರ್ ಏನು? 6. ಓಕೆನಾ? 2 cube to the power of 4, 3, 4 to the power of 5 ಆಯಿತು. ನೋಡಿ, ದೊಡ್ಡದೊಂದು ಕ್ವಶನ್ ಕೊಟ್ಟಿದ್ದಾರಲ್ವಾ? 2 cube to the power of 4, 3, 4 to the power of 5, 4 to the power of 5 to the power of 6, 5 to the power of 6 to the power of 7 into 6 to the power of 7 into 8 to the power of 8 into 8 to the power of 9 into 10. ಕರೆಕ್ಟಾ? ಒಳ್ಳೆ ಕ್ವಶನ್, ಒಳ್ಳೆ ಕ್ವಶನ್ನೇ. ಬಟ್ ಇಲ್ಲಿ ನಾವು ಗಮನಿಸಿದ್ರೆ 5 to the power of anything, ಕರೆಕ್ಟಾ? 5 to the power of anything ಏನು ಸರ್? 5. ಕರೆಕ್ಟಾ? 6 to the power of anything ಏನು ಸರ್? 6. 1 ಇವನ್ ನಂಬರ್ ಬಂತು, 1 ಸರ್, 1 5 ಬಂತು, 1 ಇವನ್ ನಂಬರ್ ಬಂತು. ಹಾಗಾದರೆ 5 ಇಂಟು ಇವನ್ ನಂಬರ್ 0 ಸರ್. ಕರೆಕ್ಟಾ? ಇಷ್ಟೊತ್ತು ನೀವು ಹೇಳ್ತಾ ಇದ್ದೀರಾ 0 ಅಂತ, ನಾವು 0 ಡೈರೆಕ್ಟಾಗಿ ಬರಿತೀವಿ ಸರ್. ನೋಡಿ, ಇಷ್ಟೆಲ್ಲ ಓದೋ ಅವಶ್ಯಕತೆ ಇಲ್ಲ. ಬೇಕಾದರೆ ನೀವು ಆರಾಮಾಗಿ ಇದನ್ನು ಮಾಡ್ಬೋದು. 2 to the power of 12 ಇಂಟು 3 to the power of 20 ಇಂಟು 4 to the power of 30 ಇಂಟು 5 to the power of 42 ಇಂಟು 6 to the power of 56 ಇಂಟು 8 to the power of 90. ನೀವು ಇದೆಲ್ಲನೂ ಸಹ ಮಾಡಿದ್ರೂ ಸಹ ನಮ್ಮ ಆನ್ಸರ್ ಏನು ಬರುತ್ತೆ ಸರ್? 0ನೇ ಬರುತ್ತೆ. ಬೇಕಂದರೆ ಟ್ರೈ ಮಾಡಿ. 2 to the power of 4 ಎಷ್ಟು ಸರ್? 16. ಕರೆಕ್ಟಾ? 3² ಎಷ್ಟು ಸರ್? ಸರಿ, ಟೋಟಲ್ ಕಂಪ್ಲೀಟ್ ಆಗುತ್ತಲ್ಲ. 1, 2, 4² ಎಷ್ಟು ಸರ್? 6, 5, 6 ಸರ್. ಬೈ 18 2 ಉಳಿಯಿತು ಸರ್, 4. ಕರೆಕ್ಟಾ? ಈಗೇನು ನಾವೇನೇ ಮಾಡಿದ್ರು ಸಹ 5 ಇಂಟು ಇವನ್ ನಂಬರ್ ಬಂದೇ ಬರುತ್ತೆ, ಈಗೇನು 0ನೇ ಬರುತ್ತೆ. ಸೊ ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೋಡಿ, ಕ್ವಶನ್ನ ನೋಡಿ ಡೈರೆಕ್ಟಾಗಿ 4 to the power of 5 to the power of 6 ಇದೆ. ಕರೆಕ್ಟಾ? ಇಲ್ಲೇನಾಗಿದೆ 2, 3, 4 ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ. 5 ಇಂಟು ಇವನ್ ನಂಬರ್ ಬಂದಿದೆ, ಅಲ್ಲಿ ಇಲ್ಲಿ ಸಹ ಇವನ್ ನಂಬರ್ ಬಂದಿದೆ, ಅಲ್ಲಿ 8 ಸಹ ಇವನ್ ನಂಬರ್ ಬಂದಿದೆ. 5 ಇಂಟು ಇವನ್ ನಂಬರ್ ದಟ್ ಈಸ್ ಈಕ್ವಲ್ ಟು 0. ಎಷ್ಟು ಸರ್? 0. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ. x is ರಿಯಲ್ ನಂಬರ್, x to the power of 11 ಮೈನಸ್ x to the power of cube ಇಂಟು 2, 6, 2, 6. ಕರೆಕ್ಟಾ? ಹಾಗಾದರೆ ಆಗ ಎಷ್ಟು ಮೌಲ್ಯಗಳು ಸಾಧ್ಯ? ಎಷ್ಟು ಮೌಲ್ಯಗಳು ಸಾಧ್ಯ ಅಲ್ವಾ? 2 ಕೊಟ್ಟಿದ್ದಾರೆ, 2 ಪುಟ್ ಮಾಡಿದ್ರೆ ನಮ್ಮ ಆನ್ಸರ್ ಬರಲ್ಲ. ಸೊ 9 ಪುಟ್ ಮಾಡಿದ್ರೆ ಆನ್ಸರ್ ಬರಲ್ಲ. ಸೊ ವ್ಯಾಲ್ಯೂಸೇ ಯಾವುದು ಬರ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಡೈರೆಕ್ಟ್ ಆನ್ಸರ್ 0. ಕರೆಕ್ಟಾ? ಅವ್ರು ಏನು ಕೊಟ್ಟಿಲ್ಲ, ಜಸ್ಟ್ x to the power of 11 ಮೈನಸ್ x cube ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಎಷ್ಟು ಮೌಲ್ಯಗಳು ಆಯಿತು. 1 ಪುಟ್ ಮಾಡಿದ್ರೂ ಸಹ ಬರಲ್ಲ. ಸೊ ಆಗ ಎಷ್ಟು ಮೌಲ್ಯ ಅಂದರೆ ನಮಗೆ
0ನೇ ಬರುತ್ತೆ. 2626 ಬರುತ್ತೆ. 2626 ಬರಬೇಕಂದ್ರೆ 1001 ಮಲ್ಟಿಪ್ಲೈ ಆಗಿರಬೇಕು. ಕರೆಕ್ಟಾ? ಹೌದು ಸರ್. ABC ಮಲ್ಟಿಪ್ಲೈ ಆಗಿದ್ರೆ ಮಾತ್ರ ಅದು ಬರುತ್ತೆ. ಇದನ್ನು ಸಹ ಮಾಡಿ, ತೊಂದರೆ ಇಲ್ಲ. ಕ್ವಶನ್ ಈಸಿ ಇದೆ. ಕರೆಕ್ಟಾ? ಇಲ್ಲೇ ಬೇಕಂದರೆ ಇಲ್ಲಿ 5 ಬರುತ್ತೆ ಸರ್. ಇಲ್ಲಿ 9 to the power of even ನಂಬರ್ ಆಡ್ ನಂಬರ್ ಏನು ಬರುತ್ತೆ ಸರ್? 9 to the power of even number 1. ಕರೆಕ್ಟಾ? 1 to the power of anything 1. Again 9 to the power of even number 1 to the power of number that is 1. 9 ಬರುತ್ತೆ ಸರ್. 6ಗೆ 6 ಬರುತ್ತೆ ಸರ್. ಇದು ಎಲ್ಲ ಫ್ಯಾಕ್ಟೋರಿಯಲ್ 52 ಅನಿಸುತ್ತೆ. ಟ್ರೈ ಮಾಡಿ. ಆ್ಯಂಡ್ 16. ಓಕೆನಾ? ಮಾಡಿ, ತೊಂದರೆ ಇಲ್ಲ. ಇದು ನೋಡಿ, what is the unit heat of 1 to the power of 5 plus 2 to the power of 5 plus 3 to the power of 5 up to 30 to the power of 5 30 to the power of 5 ಅಲ್ವಾ? ನಾನು ನಿಮ್ಗೆ ಈಸಿ ಕ್ವಶನ್ಸ್ನ ಮಾಡಿಸಿಬೇಕಂದ್ರೆ ಇಷ್ಟೇ ಯೂನಿಟ್ ಹೇಟ್ ಅಂತ ನಿಮ್ಗೆ ಹೇಳ್ಬೋದು. ಬಟ್ ಅಪ್ಲಿಕೇಶನ್ಸ್ನ ಯೂಸ್ ನಿಮಗೆ ಗೊತ್ತಾಗಬೇಕು. ಕರೆಕ್ಟಾ? ನಾವು ಇಲ್ಲೇನು ಕಲ್ತಿರೋದಕ್ಕೆ ಬಂದಿರೋದು. ಚೆನ್ನಾಗಿ ಕಲಿಯೋಣ, ಚೆನ್ನಾಗಿ ಎಕ್ಸಾಮ್ ಅಟೆಂಡ್ ಮಾಡೋಣ, ಒಳ್ಳೆ ಜಾಬನ್ನು ಪಡ್ಕೊಳ್ಳೋಣ. ಓಕೆನಾ? 1 to the power of 5 ನಾನು ನಿಮ್ಗೆ ಹೇಳಿದ್ದೆ, ಒಂದು ಟೇಬಲ್ ಹಾಕಿದ್ದೆ, ಚಾರ್ಟ್ ಹಾಕಿದ್ದೆ ಅಲ್ವಾ? ಈಗ ನೋಡಿ, ಆಯಿತು, ತೊಂದರೆ ಇಲ್ಲ. ಇಲ್ಲೇ ಈಗೇನು 4 ನಂಬರ್ಸ್ ಆದಮೇಲೆ 5th ನಂಬರ್ ಏನಾಗಿದೆ? ರಿಪಿಟೇಷನ್ ಆಗಿದೆ. ಕರೆಕ್ಟಾಗಿ ರಿಪಿಟೇಷನ್ ಆಗಿದೆ. ಸೊ ಇಲ್ಲಿ 1 to the power of 5 ಅಂದರೆ 1, 2 to the power of 5 ಅಂದರೆ 2, 3 to the power of 5 ಅಂದರೆ 3, 4 to the power of 5 ಅಂದರೆ 4, 5, 6, 7, 8, 9, 10. ಕರೆಕ್ಟಾ? ಎಷ್ಟು? 10. ಇಲ್ಲಿ ನೋಡಿ, 1 plus 2, 3, 6, 10, 15, 21, 28 plus 8, 36 plus 9 plus 10. ಈ ಥರ ಮಾಡ್ಕೊಂಡೋದ್ರೆ ನಮಗೇನಾಗುತ್ತೆ? ತುಂಬ ಟೈಮ್ ತಗೊಳ್ಳೋದು. ಹಾಗಾಗಿ ನಿಮ್ಗೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. 1 to the power of 5 up to 10 to the power of 5 and 11 to the power of 5 plus up to 20 to the power of 5 plus 21 to the power of 5 plus up to 30 to the power of 5 ಆಲ್ವೇಸ್ ಏನಾಗಿರುತ್ತೆ? 0 ಆಗಿರುತ್ತೆ. ಕ್ಲಿಯರಾ? ನಾವು ಬೇಕಂದರೆ ಆರಾಮಾಗಿ ಪ್ಲಸ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲೇ ಗೊತ್ತಾಗುತ್ತಲ್ವಾ? 9 plus 1, 8 plus 2, 7 plus 3, ಕ್ಲಿಯರ್? 6 plus 4, ಕರೆಕ್ಟಾ? ಈಗ ಇದನ್ನು ಡಿವೈಡ್ ಮಾಡಿದ್ರೆ 5 plus 5, 0, ಕರೆಕ್ಟಾ? 11 into 20 ಎಗೇನ್ 5 ಬರುತ್ತೆ. ಈ 5ನ ಅಲ್ಲ ಆ್ಯಡ್ ಮಾಡಿದ್ರೆ ಎಗೇನ್ 0, ಎಗೇನ್ ಮತ್ತೆ ಇನ್ನೊಂದು 5 ಉಳಿಯುತ್ತೆ, ಎಗೇನ್ ಆ್ಯಡ್ ಮಾಡಿದ್ರೆ ಎಗೇನ್ 0. ಈ ಕ್ವಶನ್ ಮಾಡಿದ್ವಿ. ಓಕೆ, ಇದು ನೋಡಿ, ಇದು ಸಹ ಹೋಮ್ವರ್ಕ್ ಮಾಡಿ. ಓಕೆನಾ? ಈಸಿ ಇದೆ. 9 ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. 4, 9 ಸ್ಕ್ವೇರ್ 1, ಕರೆಕ್ಟಾ? 4 to the power of ಆಡ್ ನಂಬರ್ 4, ಈ ಥರ ಮಾಡ್ಕೊಂಡೋಗಿ ಇದು ಸಹ ಆನ್ಸರ್ ಬರುತ್ತೆ. ಓಕೆನಾ? ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಸಹ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಒಂದು ಸೆಕೆಂಡ್, ನಾನು ಈ ಕಡೆ ಇರ್ತೀನಿ. SSCG 2018 ನಾನು ಹೇಳ್ದಲ್ವ ಒಳ್ಳೆ ಕ್ವಶನ್ನ ಕೇಳಿದ್ದಾರೆ ಅಂತ. ಓಕೆನಾ? ಇದನ್ನು ಸಹ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಆಲ್ರೆಡಿ ಬಂದಿರೋ ಕ್ವಶನ್ಸ್ ಆಗಿದೆ. ಸೊ ಈ ಕ್ವಶನ್ಸ್ ಬಂದಿದೆ ಸರಿ, ಇವೆಲ್ಲ ಮಾಡಿಸಿದ್ವಿ ಆಲ್ರೆಡಿ. ಓಕೆನಾ? ಈಗ ವರ್ಡ್ ಪ್ರಾಬ್ಲಮ್ಸ್ ನೋಡೋಣ. ಆ ಕ್ವಶನ್ಸ್ ಮಾಡಿಸಿದ್ವಿ ಅನಿಸುತ್ತೆ, ಡಬಲ್ ಬಿದ್ದಿದೆ, ತೊಂದರೆ ಇಲ್ಲ. ದ ಪ್ರಾಡಕ್ಟ್ ಆಫ್ 16 ಆ್ಯಂಡ್ ಅನದರ್ ನಂಬರ್ ಈಸ್ 460.8. ವಾಟ್ ವಿಲ್ ಬಿ ದ ಕೋಶೆಂಟ್ ಬಿ ವೆನ್ ಈಸ್ ಡಿವೈಡೆಡ್ ಬೈ 16? ದ ಪ್ರಾಡಕ್ಟ್ ಆಫ್ 16, ಒಂದು ಪ್ರಾಡಕ್ಟ್ 16 ಆ್ಯಂಡ್ ಅನದರ್ ನಂಬರ್ ಏನು? y 460.8. ವಾಟ್ ವಿಲ್ ಬಿ ದ ಕೋಶೆಂಟ್? ಕೋಶೆಂಟ್ ಅಂದರೆ ಏನಪ್ಪ? ಕೋಶೆಂಟ್ ಅಂದರೆ ವಾ ಸರ್, ಇದು ಕೋಶೆಂಟ್, ಇದು ರಿಮೈಂಡ್. ಕರೆಕ್ಟಾ? ಇಷ್ಟು ಗೊತ್ತಿದ್ರೆ ನಮಗೆ ಸರ್ ವೆನ್ ಈಸ್ ಡಿವೈಡ್ ಬೈ 16, 16ಇಂದ ಡಿವೈಡ್ ಮಾಡಿದ್ರೆ ಕೋಶೆಂಟ್ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ? ನೋಡಿ, ದ ಪ್ರಾಡಕ್ಟ್ ಆಫ್ 16 ಇಂಟು ಅನದರ್ ನಂಬರ್. ಓಕೆ, ಹಾಗಾದರೆ 460.8 ಇಂಟು ಒಂದು ನಂಬರ್ದೆಷ್ಟು 16, ಇನ್ನೊಂದು ನಂಬರ್ದೆಷ್ಟು 16. ಕರೆಕ್ಟಾ?
460.8 ಇಂಟು 6 ಇಂಟು 6 6 6ಇಂದ 8 ಬರಬೇಕಂದ್ರೆ ಯಾವೊಂದು ಮಲ್ಟಿಪಲಲ್ಲಿ ಬರುತ್ತೆ ಸರ್? 6 8 ಬರಬೇಕಲ್ಲ. 6 3 ಜಾ 6 3 ಜಾ ಆರ್ 6 8 ಜಾ, ಕರೆಕ್ಟಾ ಸರ್? 6 3 ಜಾ ಆರ್ 6 8 ಜಾ. ಕ್ಲಿಯರ್? ತ್ರೀ ಆ್ಯಂಡ್ 8 ಆಯಿತು. ಇಲ್ಲ ಡೈರೆಕ್ಟಾಗಿ ಮಾಡಿ, ತೊಂದರೆ ಇಲ್ಲ. ಓಕೆನಾ? 256 ಸರಿ 460.8 ಡಿವೈಡ್ ಬೈ 256 ಮಾಡಿದ್ರೆ ಇಲ್ಲಿ ನೋಡಿ ರೇಷಿಯೋ ನೋಡಿ. 256ನ ಡಬಲ್ ಎಷ್ಟು ಸರ್? 5 12. ಇದರ ಡಬಲ್ ಎಷ್ಟು ಸರ್? 5 12. ಹಾಗಾದರೆ ಇದು 2 ಪಾಯಿಂಟಲ್ಲಿ ಬರಲ್ಲ, ಸೊ 1 ಪಾಯಿಂಟಲ್ಲೇ ಬರುತ್ತೆ. ಕರೆಕ್ಟಾ? 1.8 ಕರೆಕ್ಟಾ? 1.8. ಇದು ಹೇಗೆ ಅಂದರೆ 6 8 ಜಾ, ಕರೆಕ್ಟಾ? 6 3 ಜಾ. 2 ಆಪ್ಷನ್ ಹೋಯಿತು, ಇನ್ನೆರಡು ಆಪ್ಷನ್ ಉಳಿದಿದೆ. ಇಲ್ಲಿ ರೇಷಿಯೋ ನೋಡಿ 256 ಇಂಟು 2 ಮಾಡಿದ್ರೆ ಅದು 5 12 ಆಗುತ್ತೆ. ಸೊ 2 ಆಗಲ್ಲ, ಇನ್ನು ಉಳಿದಿರೋದು ಅದು ಆಪ್ಷನ್ 1.8. ಕರೆಕ್ಟ್? 1.8 ಈ ಥರ ನಾವು ಮಾಡೋದು. If 1/9 of 1/8 of 1/7 of 1/5 of 1/4 of 1/3 of 1/2 of a number is ಆಯಿತು ನೋಡೋಣ 32 ಅಂತ. ಓಕೆ. 1/9 ಆಫ್ ಅಂದರೆ ಏನು? ಇಂಟು. ಓಕೆನಾ? 1/7 ಆಫ್ 1/5 ಆಫ್ 1/4 ಆಫ್ 1/3 ಆಫ್ 1/2 ಆಫ್ ಎ ನಂಬರ್ ಈಸ್ 32. ಕರೆಕ್ಟಾ? ಇಲ್ಲಿ ಏನಿದೆ ಸಿಂಪಲಾಗಿ ಚೆಕ್ ಮಾಡಿ. ಡೈರೆಕ್ಟ್ 5 ಇದೆ ಅಲ್ವಾ? 5 ಇಂಟು ಯುವ ನಂಬರ್ 0. ಕರೆಕ್ಟಾ? ಲಾಸ್ಟಲ್ಲಿ 0. ಲಾಸ್ಟಲ್ಲಿ 0 ಎಲ್ಲಿದೆ? ಆಪ್ಷನ್ ಸಿ ಅಲ್ಲಿ. ಕರೆಕ್ಟಾ? ಈ ಆಪ್ಷನ್ಸ್ ಬೇಕಾದ್ರೆ ನೀವು ಕ್ವಶನ್ ನೋಡಿರಿ, ಹಿಂದೆ ಇದೇ 4 ಆಪ್ಷನ್ ಇರುತ್ತೆ. ಓಕೆನಾ? ನಾವು ನಿಮಗೋಸ್ಕರ ಏನು ಇದು ಮಾಡಬೇಕು ಅಂತ ಇಲ್ಲ, ಸೇಮ್ ಆಪ್ಷನ್ಸ್ ಇರುತ್ತೆ. ಇದು ಮಾತ್ರ ಏನು ಮಿಸ್ಟೇಕ್ ಆಗಿದೆ, ಬಟ್ ಈ 3 ಆಪ್ಷನ್ಸ್ ಸಹ ಹಂಗೆ ಇರುತ್ತೆ. ನೀವು ಯಾವುದೋ ಒಂದು ಕ್ವಶನ್ನು ಟೈಪ್ ಮಾಡಿದ್ರು ಸಹ ಅದೇ ಆಪ್ಷನ್ಸೇ ಇರುತ್ತೆ, ತೊಂದರೆ ಇಲ್ಲ. ಪ್ರೀವಿಯಸ್ ಇಯರ್ದೆ ನಾವು ತೊಗೊಂಡು ಬಂದಿದ್ದೀವಿ. ಓಕೆ. The least number that is divisible by all the numbers from 2 to 10 is. The least number ಅಂದರೆ ಏನು? LCM ಅಥವಾ LCM. ಕರೆಕ್ಟಾ? LCM ಫೈಂಡ್ ಔಟ್ ಮಾಡಬೇಕಂದ್ರೆ ಏನು? 2 ಇಂದ 2 3 4 5 6 7 8 9 10 ಎಲ್ಲ ಸಂಖ್ಯೆಗಳನ್ನು ಸಹ ಡಿವೈಡ್ ಆಗುವಂಥ ಸಂಖ್ಯೆ ಯಾವುದು ಅಂತ ಕೇಳಿದೆ ಅಲ್ವಾ? ನೋಡಿ ಒಟ್ಟು ಒಂದು ಫಿಕ್ಸು 10ಇಂದ ಮಲ್ಟಿಪ್ಲೈ ಆಗಬೇಕಂದ್ರೆ ಲಾಸ್ಟಲ್ಲಿ ಏನು ಬರಬೇಕು? 0 ಬರಬೇಕು. 10ಇಂದ ಮಲ್ಟಿಪ್ಲೈ ಆಗಬೇಕಂದ್ರೆ ಲಾಸ್ಟಲ್ಲಿ ಏನು ಬರಬೇಕು? 0 ಬರಬೇಕು. ಕರೆಕ್ಟಾ? 0 ಇರೋದು ಯಾವ ಆಪ್ಷನ್ನು? 1 2. ಯೂನಿಟ್ 8 ಏನು ಬರಬೇಕು? 0. ಕರೆಕ್ಟಾ? 0 ಎಲ್ಲಿದೆ? ಆಪ್ಷನ್ ಎ ಅಲ್ಲಿದೆ, ಆಪ್ಷನ್ ಸಿ ಅಲ್ಲಿದೆ. ಈಗ ನಾವು ಏನು ಮಾಡೋಣ ಅಂದರೆ ಇದು 2 ಇಂದ ಹೋಗುತ್ತೆ. ಸೊ 3 ಇಂದ ಚೆಕ್ ಮಾಡಿದ್ರೆ ಅಲ್ವಾ? 3 ಇಂದ ಚೆಕ್ ಮಾಡಿದ್ರೆ 2 ಆದಮೇಲೆ 3 ಅಲ್ವಾ? 3 ಇಂದ ಚೆಕ್ ಮಾಡಿದ್ರೆ 100 ಹೋಗಲ್ಲ. 3 ಇಂದ ಚೆಕ್ ಮಾಡಿದ್ರೆ ಇದು 2 + 2 4 + 5 9 2520 ಇಸ್ ದ ಆನ್ಸರ್. ನೋಡಿ ಆಪ್ಷನ್ ಎಲಿಮಿನೇಷನ್ ಸಹ ಇಲ್ಲಿ ಮಾಡ್ಬೋದು. ಆರ್ ಈಗ 10 ಇಂಟು 9 ಮಾಡಿ. 10ದು ಚೆಕ್ ಮಾಡಿ 100 ಹೋಗುತ್ತೆ, ಇದು ಹೋಗುತ್ತೆ. 9ದು ಚೆಕ್ ಮಾಡಿ, ಡೀಟೇಲ್ಸ್ ಅನ್ನು ಚೆಕ್ ಮಾಡಿ. 2 + 5 + 2 9 ಈ ಥರ ಸಹ ಮಾಡ್ಬೋದು, ತೊಂದರೆ. ಓಕೆನಾ ಸರ್? ಓಕೆ. ಇಲ್ಲ 7ದು ಚೆಕ್ ಮಾಡ್ತೀರಾ? 7ದು ಸಹ ಚೆಕ್ ಮಾಡಿ, ತೊಂದರೆ ಇಲ್ಲ. 2 ಡಬಲ್ ಎಷ್ಟು ಸರ್? 4 ಮೈನಸ್ ಮಾಡಿ 21 ಮುಗೀತು. ಕರೆಕ್ಟಾ ಸರ್? 8 ಚೆಕ್ ಮಾಡ್ತೀರಾ? ಹ್ಞೂ ಸರ್ 520. ಕ್ಲಿಯರ್? ಪಾಪ್ಯುಲೇಷನ್ ಕ್ವಶನ್ ಜಿಡಿದು ನೋಡೋಣ. ದ ಕರೆಂಟ್ ಪಾಪ್ಯುಲೇಷನ್ ಆಫ್ ಎ ಸಿಟಿ ಈಸ್ 1,25,000. ಇಫ್ ದ ಪಾಪ್ಯುಲೇಷನ್ ಗ್ರೋಸ್ ಅಟ್ ದ ರೇಟ್ ಆಫ್ 2% per year, ವಾಟ್ ವಿಲ್ ಬಿ ದ ಪಾಪ್ಯುಲೇಷನ್ ಆಫ್ ಸಿಟಿ ಆಫ್ಟರ್ 3 years? ಈಗಿನ ಒಂದು ಪಾಪ್ಯುಲೇಷನ್ ಎಷ್ಟಿದೆ ಅಂದರೆ ಜನಸಂಖ್ಯೆ 1,25,000 ಇದೆ. ಅದೇನಾಗ್ತಾ ಇದೆ? ವರ್ಷಕ್ಕೆ 2% ಜಾಸ್ತಿ ಬೆಳೀತಾ ಇದೆ. ಹಾಗಾದರೆ 3 ವರ್ಷಗಳ ನಂತರ ಪಾಪ್ಯುಲೇಷನ್ ಎಷ್ಟಿರುತ್ತೆ ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ. ಕರೆಕ್ಟಾ? ನೋಡಿ ನಾರ್ಮಲಾಗೆ ಮಾಡಿ, ನಾರ್ಮಲ್ ಮೆಥಡೇ ಮಾಡಿ, ತೊಂದರೆ ಇಲ್ಲ. 125,000 ಇಂಟು 2% ಜಾಸ್ತಿ ಅಂದರೆ 100ಗೆ 1/2 100 ಇಂಟು 1/2 ಇಂಟು 100 ಕರೆಕ್ಟಾ? ಇಂಟು 1/2 ಇಂಟು 100 ಆರ್ 2% ಅಂದರೆ 1/2 ಸರ್ 2% ಅಂದರೆ 1/50. ಆರ್ ಡೈರೆಕ್ಟಾಗಿ ನೀವು ಮಾಡ್ತೀರಿ ಅಂದರೆ ಅದನ್ನು ಮಾಡಿ ಈ ಥರ ಬೇಕಂದ್ರೆ ತೊಂದರೆ. 2 zeros 2 zeros ಕ್ಯಾನ್ಸಲ್, 1 0 1 0
ಕ್ಯಾನ್ಸಲ್ ಆರ್ ಈ ಥರ ಬಂದಿಲ್ಲ ಅಂದರೆ 0 0 0 ಇಂಟು ಹೀಗೆ ಮಾಡಿ ತೊಂದರೆ ಇಲ್ಲ ಓಕೆನಾ. ಯಾವ ಥರ ಮಾಡಿದ್ರು ಬರುತ್ತೆ 50 51/50. ನಾವು ಇಲ್ಲೇನು ಮಾಡಿದ್ವಿ ಇದನ್ನ ಡಿವೈಡ್ ಮಾಡಿ 2 ಇಂದ ಓಕೆನಾ. 0 0 ಕ್ಯಾನ್ಸಲ್ 0 0 ಕ್ಯಾನ್ಸಲ್ 0 0 ಕ್ಯಾನ್ಸಲ್ ಕರೆಕ್ಟಾ. 5 × 5 × 5 125. ಈ 125 ಕ್ಯಾನ್ಸಲ್ ಈ 125 ಕ್ಯಾನ್ಸಲ್. ಇನ್ನು ಉಳಿದಿರೋದೇನು ಸರ್ 1 × 1 × 1 ಯೂನಿಟ್ ಡಿಜಿಟ್ ಏನು ಬರಬೇಕು ಸರ್ 1 ಬರಬೇಕು. ಆಪ್ಷನ್ 51 ಕ್ಯೂಬ್ ಕರೆಕ್ಟಾ. 51 ಕ್ಯೂಬ್ 51 ಕ್ಯೂಬು ಬೇಕಾದರೆ ಚೆಕ್ ಮಾಡಿ. 51 ಕ್ಯೂಬ್ ನಾನು ನಿಮಗೆ ನಮ್ಮ ಒಂದು ಚಾನಲಲ್ಲಿ ನಮ್ಮದೊಂದು ವೀಡಿಯೋ ಇದೆ ಕ್ಯೂಬ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ. ಅಲ್ಲಿಂದ ನೀವು ಪ್ರತಿಯೊಂದು ಸಲ ಮಾಡು ರೇಷಿಯೋ ಮೆಥಡ್ನ ಮಾಡಿ ಅಂತೇಳಿ 5:1 ಅಂತ ಬರ್ಕೊಳ್ಳಿ ಕರೆಕ್ಟಾ. 5:1 ಅಂತ ಬರ್ಕೊಳ್ಳಿ. 5 ಕ್ಯೂಬ್ ಎಷ್ಟು ಸರ್ 125. 5ನ ವ್ಯಾಲ್ಯೂ 125 ಅಂದರೆ 1ನ ವ್ಯಾಲ್ಯೂ ಎಷ್ಟು ಸರ್ 25. 1 ಕ್ಯೂಬ್ ವ್ಯಾಲ್ಯೂ ಎಷ್ಟು ಸರ್ 1 1ನ ವ್ಯಾಲ್ಯೂ ಎಷ್ಟು 5ನ ವ್ಯಾಲ್ಯೂ 5. ಇದನ್ನು ಡಬಲ್ ಮಾಡಿ ಸರ್ 25 50 1 5 ಓಕೆನಾ. 1 ಕ್ಯಾರಿ 76 ಕರೆಕ್ಟಾಗಿ ನೋಡಿ ಹಂಗೆ ಬರುತ್ತೆ 76. 125 + 7 132 13265 ಅದೇ ಆನ್ಸರ್ ಬರುತ್ತೆ ಕರೆಕ್ಟಾ. ಸೊ ಡೈರೆಕ್ಟಾಗಿ ಬರೋವಾಗ ಅದೆಲ್ಲ ಯಾಕಪ್ಪ ಮಾಡ್ತೀರಾ ಕರೆಕ್ಟ್ ಡೈರೆಕ್ಟಾಗೆ ಬರೋ ಥರ ಇದೆ ಅಲ್ವಾ ಆನ್ಸರು. ಸೊ ಯೂನಿಟ್ ಡಿಜಿಟ್ನ ಮಾಡಿದ್ರೆ ನಮ್ಗೆ ಆನ್ಸರ್ ಡೈರೆಕ್ಟಾಗಿ ಬರುತ್ತೆ ಕರೆಕ್ಟಾ. 2% ಅಂದರೆ 51 × 51 × 51 ಕರೆಕ್ಟಾ. ಬೈ 5 × 5 × 5 ಕ್ಯಾನ್ಸಲ್ 3 zeros 3 zeros ಕ್ಯಾನ್ಸಲ್. ಉಳಿದಿರೋದು 1 × 1 1 ಕರೆಕ್ಟ್. 1 × 1 1 ಯೂನಿಟ್ ಡಿಜಿಟ್ ಓಕೆನಾ. ಸರ್ ಈಸಿ ಕ್ವಶನ್ಸ್ ಏನು ಸರ್ ಇಷ್ಟು ಲೆಂತ್ ಇದೆಯಲ್ವಾ ನೋಡೋಣ ಅದನ್ನು ಮಾಡೋಣ ಓಕೆನಾ. ಎ ಪರ್ಸನ್ ಟುಕ್ ಎ ಲೋನ್ ಆಫ್ ₹40,000 ಫ್ರಮ್ ಎ ಬ್ಯಾಂಕ್ ಟು ಪರ್ಚೇಸ್ ಎ ರೆಫ್ರಿಜರೇಟರ್. He promised to make the payment after 3 years. The bank charges 10% per compound annually for the same, but suddenly the bank announces the rate of interest as 12% per annum for the last 1 year of the loan period. What extra amount does he have to pay due to this announcement of the new rate of interest? ಕರೆಕ್ಟಾ. ಅವ್ರು ಏನು ಮಾಡ್ತಾರೆ 40,000 ಒಂದು ಲೋನ್ ತೊಗೊಳ್ತಾರೆ ರೆಫ್ರಿಜರೇಟರ್ಗೆ. ಬ್ಯಾಂಕ್ ಏನು ಮಾಡುತ್ತೆ 10% ಅಂತ ಕೊಟ್ಟಿರುತ್ತೆ. ಅದು ಯಾವುದೋ ಒಂದು ಕಾರಣದಿಂದ ಮೂರನೇ ವರ್ಷ 3 ವರ್ಷ ತೊಗೊಂಡಿರ್ತಾರಲ್ವ 3ನೇ ವರ್ಷ ಏನು ಮಾಡ್ತಾರೆ 12% ಇನ್ಕ್ರೀಸ್ ಮಾಡ್ತಾರೆ ಅಂದರೆ 2% ಜಾಸ್ತಿ ಮಾಡ್ತಾರೆ. ಹಾಗಾದರೆ ಅವ್ರು ಎಷ್ಟು ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಬೇಕು ಅಂತ ನಮ್ಮ ಹತ್ರ ಕೇಳಿದ್ದಾರೆ ಕರೆಕ್ಟಾ. ಎಷ್ಟು ಪೇ ಮಾಡಬೇಕು ಅನ್ನೋದನ್ನು ನೀವು ಆರಾಮಾಗಿ ರೇಷಿಯೋ ಮೆಥಡ್ ಮಾಡಿ ಆರಾಮಾಗಿ ಮಾಡಿದ್ರೂ ಅದೇ ಆನ್ಸರ್ ಬರುತ್ತೆ. ಯೂನಿಟ್ ಡಿಜಿಟ್ನ ಮಾಡಿದ್ರೂ ಸಹ ಅದೇ ಆನ್ಸರ್ ಬರುತ್ತೆ. ಚೆಕ್ ಮಾಡಿ 40,000 ಇಂಟು 10% ಅಂದರೆ 110/100 1 ಇಯರ್ದು. ಸೆಕೆಂಡ್ ಇಯರ್ದು 110/100 ಕರೆಕ್ಟಾ. ಥರ್ಡ್ ಇಯರ್ದು ಏನಾಗಿದೆ 112/100 ಕರೆಕ್ಟಾ. 0 0 0 0 0 0 4 zeros ಹೋಯಿತು ಸರಿ 4 zeros ಹೋಯಿತು 1 0 ಹೋಯಿತು 1 0 ಹೋಯಿತು 1 0 ಹೋಯಿತು 1 0 2 × 1 2 2 × 1 2 2 4 ಜಾ 8 ಯೂನಿಟ್ ಡಿಜಿಟ್ ಏನು ಬರ್ಬೇಕು ಸರ್ 8 ಬರಬೇಕು ಇದೆಯಾ 8 ನಿಮಗೆ ಆನ್ಸರ್ ಬಂತು. ಕ್ಲಿಯರ್ ಸರ್ ಕ್ಲಿಯರ್. ₹1,000 becomes ₹1,144.9 in 2 years. What rate is the principal amount compound annually? ಕರೆಕ್ಟಾ. ₹1,000 ಇರೋದು 1,144.9 ಆದರೆ 2 ವರ್ಷಕ್ಕೆ. ಹಾಗಾದರೆ ರೇಟ್ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ. ನೋಡಿ ಇದನ್ನು ತುಂಬ ಮೆಥಡಲ್ಲಿ ಬೇಕಂದ್ರೆ ಮಾಡ್ಬೋದು. 1,144.9 /1000 ಇನ್ನೊಂದು 0 ಪುಟ್ ಮಾಡಿದ್ರೆ 10,000 ಕರೆಕ್ಟಾ. ಇದನ್ನು ನಾವು ಮಾಡಿದ್ರೆ 2 ಇಯರ್ಸ್ ಅಂದರೆ ಏನು ಮಾಡಬೇಕು ಸ್ಕ್ವೇರ್ ರೂಟ್ ಮಾಡಬೇಕು ಕರೆಕ್ಟಾ. ಸ್ಕ್ವೇರ್ ರೂಟ್ ಮಾಡಿದ್ರೆ ಲಾಸ್ಟಲ್ಲಿ 9 ಬರಬೇಕಂದ್ರೆ ಚೆಕ್ ಮಾಡೋಣ ಬೇಕಂದ್ರೆ ಕರೆಕ್ಟಾ. 9ದು 7 ಬರುತ್ತೆ ಆರ್ 3 ಬರುತ್ತೆ. ಉಳಿದಿರೋದು ಎಷ್ಟು ಸರ್ 114 ಯಾವ ಮಿಡಲಲ್ಲಿದೆ ಸರ್ 10 ಮಿಡಲಲ್ಲಿದೆ ಕರೆಕ್ಟಾ. 10 ಮಿಡಲಲ್ಲಿದೆ. 10 × 11 110ಗಿಂತ ಜಾಸ್ತಿ ಇದೆ ಸರ್ 114 ಇದೆ. ಹಾಗಾದರೆ ದೊಡ್ಡದು ಆನ್ಸರು ಇಷ್ಟು ಸರ್ 107. 100ಗೆ ಎಷ್ಟು % ಜಾಸ್ತಿ ಆಗಿದೆ ಸರ್ 7%. ಈ ಥರ ಆದರೂ ಚೆಕ್ ಮಾಡ್ಬೋದು ತೊಂದರೆ ಇಲ್ಲ ಕರೆಕ್ಟಾ. ತೊಂದರೆ ಏನೂ ಇಲ್ಲ ಓಕೆ. ಆರ್ ನಾನು ನಿಮಗೆ ಇಲ್ಲಿ ಹೇಳ್ತೀನಿ ನೋಡಿ ಒಂದು 2 ಇಯರ್ಸ್ ಅಂದರೆ ಕರೆಕ್ಟಾ. 2 ಇಯರ್ಸ್ದು ಇಲ್ಲೇನು ಬರುತ್ತೆ ನಮಗೆ ಸಕ್ಸಸಿವು 12.36. ಇಲ್ಲೇನು ಬರುತ್ತೆ 14.49
ಇಲ್ಲೇನು ಬರುತ್ತೆ 16.64, ಇಲ್ಲೇನು ಬರುತ್ತೆ 18.81 ಇಲ್ಲಿ 1 ಇದೆ ಕರೆಕ್ಟಾ. ಇಲ್ಲಿ ಆಮೇಲೆ ಏನು ಬಂದಿದೆ ಲಾಸ್ಟಲ್ಲಿ 9 ಬಂದಿದೆ ಅಂದರೆ ಇದು ಎಲ್ಲಿ ಮಲ್ಟಿಪ್ಲೈ ಆಗಿದೆ 9ಇಂದ ಮಲ್ಟಿಪ್ಲೈ ಆಗಿದೆ. 9ಇಂದ ಮಲ್ಟಿಪ್ಲೈ ಆಗಿದೆ ಅಂದರೆ ಇರೋದು ಒಂದೇ ಆಪ್ಷನ್ ಕರೆಕ್ಟಾ, ಇರೋದು ಒಂದೇ ಆಪ್ಷನ್. ಎಷ್ಟು 14.49 ಆರ್ 7%. ಆರ್ ಇನ್ನೂ ಚೆಕ್ ಮಾಡಬೇಕು ಅಂತ ಅನಿಸಿದ್ರೆ ನಿಮಗೆ ಇನ್ನೂ ಡೈರೆಕ್ಟಾಗಿ ಸರ್ ನಮ್ಗೆ ಡೈರೆಕ್ಟಾಗೆ ಬಂದುಬಿಡ್ಬೇಕು ಆನ್ಸರು, ಇದೆಲ್ಲ ನಮಗೆ ತಲೆನೋವು ಅಂತಂದರೆ ಕರೆಕ್ಟಾ. 7 7 ಜಾ 49 ಕರೆಕ್ಟ್, 7 7 ಜಾ 49, 9 × 1 9, ಇದೊಂದೇ ಆಪ್ಷನ್ ಇರೋದು. 9ದು 81 ಬರುತ್ತೆ, 8 64 ಬರುತ್ತೆ, 6ದು 36 ಬರುತ್ತೆ, ನೆನಪಿರಲಿ ಓಕೆನಾ. ನೋಡಿ ಜಿಯೋಮೆಟ್ರಿ ಇದು ಒಂದು ಓಕೆನಾ. ಫೈಂಡ್ ದ ಏರಿಯಾ ಆಫ್ ಆನ್ ಐಸೋಸೆಲಸ್ ಟ್ರಯಾಂಗಲ್ whose base is 54 cm long and each equal side is 45 cm long, RRB × PC. ಓಕೆ ಆಯಿತು. ಫೈಂಡ್ ದ ಏರಿಯಾ ಐಸೋಸೆಲಸ್ ಕೇಳಿದಾರಲ್ವ. ಐಸೋಸೆಲಸ್ ಟ್ರಯಾಂಗಲ್ ಅಂದರೆ ಕರೆಕ್ಟಾ ABC, 2 ಸೈಡ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಕರೆಕ್ಟಾ, 2 ಸೈಡ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಓಕೆನಾ. ಬೇಸ್ ಎಷ್ಟು ಕೊಟ್ಟಿದ್ದಾರೆ ಸರ್ 54, ಇದು 54 ಅಂದರೆ ಇದು ಎಷ್ಟು ಸರ್, ಇದು 27, ಇದು 27 ಕರೆಕ್ಟಾ. ಸೈಡ್ ಎಷ್ಟು ಕೊಟ್ಟಿದ್ದಾರೆ ಸರ್ 45, ಇದು 45 ಅಂದರೆ ಇದು 45, ಇದು 45. ನೀವು ಒಂದು ಟ್ರಯಾಂಗಲ್ ತಗೊಳ್ಳಿ ಕರೆಕ್ಟಾ, ಯಾವುದಾದ್ರೂ ಒಂದು ಟ್ರಯಾಂಗಲ್ ತಗೊಳ್ಳಿ, ರೈಟ್ ಆ್ಯಂಗಲ್ ತಗೊಳ್ಳಿ, ಇದೊಂದು ತಗೊಳ್ಳಿ. ಇನ್ನು ಇಲ್ಲೇನು ಬಂದು ಸರ್ 27 45, ನಮ್ಗೆ ಇಲ್ಲೇನು ಬೇಕು ಸರ್ ಬೇಸ್ ಬೇಕು, ತ್ರಿಪ್ಲೆಟ್ಸ್ ಬೇಕಂದ್ರೆ ನಾವು ಏನು ಮಾಡ್ಬೇಕು ಸರ್ 45 ಸರ್ ಹೈಪೋಟೆನಸ್ ಸ್ಕ್ವೇರ್ ಮೈನಸ್ ಬೇಸ್ ಸ್ಕ್ವೇರ್ ಬಂದರೆ ನಮ್ಗೇನು ಬರುತ್ತೆ ಸರ್ ಪರ್ಪೆಂಡಿಕ್ಯುಲರ್ ಸಿಗುತ್ತೆ ಕರೆಕ್ಟಾ. 45 ಸ್ಕ್ವೇರ್ ಮೈನಸ್ 27 ಸ್ಕ್ವೇರ್ ಕರೆಕ್ಟಾ. 5 ಸ್ಕ್ವೇರ್ 45 ಸ್ಕ್ವೇರ್ ಎಷ್ಟು ಸರ್ 2025, 27 ಸ್ಕ್ವೇರ್ ಎಷ್ಟು ಸರ್ 729 ಕರೆಕ್ಟಾ, 729. 5 ಅಲ್ಲಿ 9 ಹೋದರೆ ಸರ್ 6, 11 ಅಲ್ಲಿ 2 ಹೋದರೆ 9, 19 ಅಲ್ಲಿ 7 ಹೋದರೆ 12. ಹಾಗಾದರೆ 1296ನ ವ್ಯಾಲ್ಯೂ ಎಷ್ಟು ಸರ್ ಕರೆಕ್ಟಾ. 6 ಬರಬೇಕಂದ್ರೆ ಲಾಸ್ಟಲ್ಲಿ ಯಾವುದರಿಂದ ಆಗುತ್ತೆ 6ಇಂದ ಸರ್ 2 ನಂಬರ್ ಹೋಯಿತು. 12 ಯಾವೊಂದು ಮಿಡಿಲಲ್ಲಿ ಸರ್ 3 4 ಅಲ್ಲಿ ಮಿಡಿದೆ, 3 4 ಜಾ 12 ಸರ್. ಹಾಗಾದರೆ ಎಷ್ಟು ಸರ್ 36 ಕರೆಕ್ಟಾ. ನಮಗೆ ಹೈಟ್ ಎಷ್ಟು ಬಂತು 36 ಆರ್ ಪರ್ಪೆಂಡಿಕ್ಯುಲರ್ ಎಷ್ಟು ಬಂತು 36. ಒಂದು ವೇಳೆ ಆಯಿತು ಓಕೆ ತೊಂದರೆ ಇಲ್ಲ. ಈಗ ನಾವೇನು ಮಾಡಬೇಕು ಈ ಟ್ರಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು ಕರೆಕ್ಟಾ. ಈ ಟ್ರಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಕರೆಕ್ಟಾ. 36 ಇಂಟು ಎಷ್ಟು 54 ಕೊಟ್ಟಿದ್ದಾರಾ ಸರಿ 27, 2 1 2 ಎಷ್ಟಲಿ 18 ಜಾ 8 7 ಜಾ 56, ಮಿಸ್ಟೇಕ್ ಆಗಿದೆ 36 50 ಬೇಸ್ ಅಲ್ವಾ ಕೇಳ್ರಿ ಸಾರಿ. ಹಾಫ್ ಇಂಟು 36 ಇಂಟು 54 ಕರೆಕ್ಟ್. 2 1 ಜಾ 2, 18 ಜಾ 8 4 ಜಾ 32, ಲಾಸ್ಟಲ್ಲಿ 2 ಬರಬೇಕು. ಇದೇ ಆಪ್ಷನ್ನು ಅಷ್ಟು ಕ್ಲಿಯರ್, ಲಾಸ್ಟಲ್ಲಿ 2 ಬರಬೇಕು ಆಪ್ಷನ್ ಇದೆ ಸರ್. ಯಾವುದು ಸರ್ 972 ಕರೆಕ್ಟಾ. ಇದು ನಾರ್ಮಲ್ ಆಗಿ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ ಕ್ಲಿಯರ್. ನಾರ್ಮಲ್ ಆಗಿ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಬಟ್ ಯೂನಿಟ್ ಡಿಜಿಟ್ ಉಪಯೋಗ ಹೆಂಗೆ ಮಾಡೋದು ಸರ್ ಈ ಕ್ವಶನಲ್ಲಿ ನೋಡಿ. ಇದು 45, ಇದು 45, ಇದೆಷ್ಟು 54 ಅಂದರೆ ಇದು 27, ಇದು 27 ಅಂದರೆ ಇಲ್ಲಿ ತ್ರಿಪ್ಲೆಟ್ ನೋಡಿದ್ರೆ ನೀವು 3 9s ಆರ್ 9 3s ಕರೆಕ್ಟಾ. 9 3s 9 5s 9 4 ಎಷ್ಟು ಸರ್ 36, 27 36 45 ಒಂದು ತ್ರಿಪ್ಲೆಟ್ ಆಯಿತು ಸರ್, ಒಂದು ತ್ರಿಪ್ಲೆಟ್ ಆಯಿತು ಸರ್ ಕರೆಕ್ಟಾ. ಆವಾಗ ನಾವು ಮಾಡಿದ್ರೆ ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ಸೇಮ್ ಆನ್ಸರ್ ಕರೆಕ್ಟಾ, ಸೇಮ್ ಆನ್ಸರ್ ಬರುತ್ತೆ. ಕ್ಲಿಯರ್.
ಲಾಸ್ಟ್ ಕ್ವಶನ್. ಓಕೆ, ವಾಟ್ ಈಸ್ ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಹೂಸ್ ಡಯಾಮೀಟರ್ ಇಸ್ 21 ಸೆಂಟಿಮೀಟರ್? ಕರೆಕ್ಟಾ? ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನು ಸರ್? 4πr ಸ್ಕ್ವೇರ್. ಕರೆಕ್ಟಾ? 4πr ಸ್ಕ್ವೇರ್. 4 × 22/7 × r ಎಷ್ಟು 21/2/2. ಡಯಾಮೀಟರ್ ಕೊಟ್ಟರೆ ಸೊ ನಮ್ಗೇನು ಬೇಕು? ರೇಡಿಯಸ್ ಬೇಕು. ರೇಡಿಯಸ್ ಬೇಕಂದರೆ d is equal to 2r. r is equal to d/2. r is equal to d/2. ಕ್ಲಿಯರ್ ಸರ್? ಕ್ಲಿಯರ್. ಓಕೆನಾ? 4 2 ಜಾ 8, 8 1 ಜಾ 8, 8 1 ಜಾ 8. ಇನ್ನೇನಾದರೂ ಮಾಡ್ಬೋದಾ? ಹಾಂ ಸರ್. 7 4 ಜಾ 28, 28. 8 ಟೇಬಲಲ್ಲಿ ಯಾವಾಗ ಬರುತ್ತೆ ಸರ್? 6 ಜಾ. 8 ಟೇಬಲಲ್ಲಿ ಯಾವಾಗ ಬರುತ್ತೆ ಸರ್? 6 ಜಾ ಆರ್ 1 ಜಾ. ಕರೆಕ್ಟಾಗಿ ಡಿವೈಡ್ ಆಗೋದು ಯಾವಾಗ ಸರ್? 6 ಜಾ ಆರ್ 1 ಜಾ. ಇಂಟು 1 ಮಾಡಿದ್ರೆ ನಮ್ಗೆ ಯೂನಿಟ್ ಡಿಜಿಟ್ 1 ಬರಬೇಕಾಗಿತ್ತು. ಇಲ್ಲಿ 1 ಆಪ್ಷನ್ ಇಲ್ಲ. ಇಲ್ಲಿ 1 ಆಪ್ಷನ್ ಇಲ್ಲ. ಸೊ ಇನ್ನು ಉಳಿದಿರೋದು ಯಾವುದು? 6. 8 6 ಜಾ. ಕರೆಕ್ಟಾ? ನಮ್ಗೆ ಲಾಸ್ಟಲ್ಲಿ ಯಾವುದಿದೆ? 6 ಇದೆ. ಸೊ ಹಾಗಾಗಿ ನಮ್ಗೆ ಆಪ್ಷನ್ ಏನಾಗುತ್ತೆ? ಬಿ ಆಗುತ್ತೆ. ಆಪ್ಷನ್ ಬಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗುತ್ತೆ. ಕ್ಲಿಯರ್? ಇವತ್ತಿನ ಒಂದು ಸೆಷನಲ್ಲಿ ಕಂಪ್ಲೀಟ್ ಯೂನಿಟ್ ಡಿಜಿಟ್ನ ಇದು ನೀವು ಬೇಕಂದರೆ ಯಾವುದೋ ಒಂದು ಪ್ರೀವಿಯಸ್ ಇಯರ್ ತೊಗೊಳ್ಳಿ. ಓಕೆನಾ? ಟ್ರೈ ಮಾಡಿ, ಕ್ವಶನ್ಸ್ನ ಟ್ರೈ ಮಾಡಿ. 4 ಆಪ್ಷನ್ಸ್ ಡಿಫ್ರೆಂಟ್ ಇದ್ದರೆ ನೋಡಿ, 4 ಆಪ್ಷನ್ಸ್ ಡಿಫ್ರೆಂಟ್ ಇದೆ ಅಲ್ವಾ? 4 ಆಪ್ಷನ್ ಡಿಫ್ರೆಂಟ್ ಇದ್ದರೆ ದಯವಿಟ್ಟು ಯೂನಿಟ್ ಡಿಜಿಟ್ಗೆ ಹೋಗಿ. ಇಲ್ಲಿ 2 ನಂಬರ್ಸ್ ಏನಾದರೂ ಈಕ್ವಲ್ ಇತ್ತಾ? 10 ಡಿಜಿಟ್ಸ್ ಹೋಗಿ. ಕ್ಲಿಯರ್? 10 ಡಿಜಿಟ್ಸ್ ಯಾವ ಥರ ಅಂತ ಅದನ್ನು ಹೇಳ್ಬಿಡ್ತೀನಿ. 73 × 64 ನೀವು ನಾರ್ಮಲಾಗಿ ಮಾಡಿ. ಒಂದು ಸಲ ನಾನು ನಿಮಗೆ ಹೇಳ್ತೀನಿ. ಈ ಥರ ಮಾಡಿ. 2 7 4 28, 28 + 8 + 1 9 ಆಗುತ್ತೆ. ಕರೆಕ್ಟಾ? ಸೇಮ್ ಇದು 12 ಒಳಗಡೆದು ಮಾಡಿ, ಆಚೆದು ಮಾಡಿ. ಅದೇ ಆನ್ಸರೇ ಬರುತ್ತೆ. ಮತ್ತೆ ಹೇಳ್ತಾಯಿದ್ದೀನಿ, ಕಾಮನಾಗಿ ಮಾಡಿ ಮೊದಲು, ಆಮೇಲೆ ಒಳಗಡೆದು ಮಾಡಿ, ಆಚೆದು ಮಾಡಿದ್ರೆ 10 ಡಿಜಿಟ್ಸ್ 2 ಡಿಜಿಟ್ಸ್ ಅನ್ನೋದು ನಮಗೆ ಬರುತ್ತೆ. ಕ್ಲಿಯರ್? ಇವತ್ತಿನ ಒಂದು ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ, ಆಗ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆನಾ? ಕಂಪ್ಲೀಟ್ ಯೂನಿಟ್ ಡಿಜಿಟ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದೇ ಥರ ನಾಳೆಯಿಂದ ಕಂಪ್ಲೀಟ್ ಟೈಮ್ ಆ್ಯಂಡ್ ವರ್ಕ್, ಕಂಪ್ಲೀಟ್ ಟೋಟಲ್ ಏನಿದೆ 16 ಟೈಪ್ಸ್. ಕರೆಕ್ಟಾಗಿ 16 ಟೈಪ್ಸ್ ಯಾರು ಸಹ ಹೇಳಿರ್ತಾರೋ ಜಾಸ್ತಿ ಕಮ್ಮಿ ಜನ ಹೇಳಿರ್ಬೋದು. ಕ್ಲಿಯರ್? ಹೇಳಿರಲ್ಲ ಅಂತ ಹೇಳಿದ್ರೆ ಕಮ್ಮಿ ಜನ ಹೇಳಿರ್ಬೋದು. ಕಂಪ್ಲೀಟಾಗಿ 16 ಟೈಪ್ಸ್ನ ಹೇಳ್ಕೊಡ್ತೀನಿ. ನೀವು ಯಾವುದೇ ಒಂದು ಎಕ್ಸಾಮ್, ಯಾವುದೇ ಒಂದು ಇನ್ಸ್ಟಿಟ್ಯೂಟ್ನ ಯಾವುದೋ ಒಂದು ನೋಟ್ಸ್ ತೊಗೊಳ್ಳಿ, ನೀವು 100ಗೆ 100% ಆ ಇನ್ಸ್ಟಿಟ್ಯೂಟ್ ಒಂದು ನೋಟ್ಸ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆನಾ? ನಾಳೆಯಿಂದ ಟೈಮ್ ಆ್ಯಂಡ್ ವರ್ಕ್ ಸ್ಟಾರ್ಟ್ ಮಾಡೋಣ. ಓಕೆನಾ? ಎಲ್ಲರಿಗೂ ಥ್ಯಾಂಕ್ ಯು. ಜೈ ಹಿಂದ್.